ಮಾಡಬೇಕು ಗೊತ್ತಾ? ಬೇಕಾದ್ರೆ ನೀವು ಕಂಪ್ಲೇಂಟ್ ರೇಸ್ ಮಾಡ್ತೀರಾ ಅಂತ ಬಿಗಿಯಾಗಿ ನಿಂತರೆ, ಸ್ಟ್ರಾಂಗ್ ಆಗಿ ನಿಂತರೆ, ಕಂಪ್ಲೇಂಟ್ ರೇಸ್ ಮಾಡಿಸೋದಕ್ಕೆ ಕೋರ್ಟ್ ಇದೆ. ನಾನು ಕೋರ್ಟಲ್ಲಿ PCR ಪ್ರೈವೇಟ್ ಕಂಪ್ಲೇಂಟ್ ಮಾಡಿಸಿ ಕಾಗ್ನಿಸೆನ್ಸ್ ತೊಗೊಳ್ತೀನಿ, ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ. ಈಗ ಪೊಲೀಸವರು ತಗೊಳ್ಳಲ್ಲ, ಪೊಲೀಸವರೆಲ್ಲ ಫೈನಲ್ಲ, ಪೊಲೀಸವ್ರು ತಗೊಳ್ಳಿಲ್ಲ ಅಂತಂದರೆ ನ್ಯಾಯಾಂಗ ಇಲ್ವಾ? ಹಾಂ, ಮತ್ತು ಫಸ್ಟೇ ಪೊಲೀಸವರು ನೀವು ತೀರಾ ನೀವು ಇಂಟ್ರೆಸ್ಟ್ ಆಗಿ ಇದರಲ್ಲಿ ಫೋಕಸ್ ಮಾಡಿ ನಿಂತರೆ ನಾವು ನ್ಯಾಯಾಲಯಕ್ಕೂ ಇದು ಹಾಕಿ ಪಾರ್ಟೀಸ್ನ ನಿಲ್ಲಿಸಿ ರೆಪ್ರೆಸೆಂಟೇಟಿವ್ಸು ನಾವೇನು ಪ್ರತಿ ಸತಿ ನೀವು ಕೋರ್ಟ್ ಬರೋ ಅವಶ್ಯಕತೆಯೂ ಇಲ್ಲ. ಆಮೇಲೆ ಇದೊಂದು ಕಾನ್ಸೆಪ್ಟ್ನ ತೆಗೆದು ಬಿಡ್ಬೇಕು ಸರ್. ಕೋರ್ಟು ಕೇಸ್ ಅಂದರೆ ನೀವು ಅಲ್ದಾಡ್ತಾ ಇರಬೇಕು, ಭಯ ಅವೆಲ್ಲ ಏನಿರೋದಿಲ್ಲ. ನ್ಯಾಯ ಕೇಳೋಕ್ಕೆ ಭಯ ಏನಕ್ಕೆ? ಯಾರು ಅವ್ರೇನು ಗೌರ್ಮೆಂಟ್ ಆಧಾರ್ ಕಾರ್ಡ್ ಬ್ಲಾಕ್ ಮಾಡೋದಕ್ಕೆ ಯಾರಿಗೂ ಅಥಾರಿಟಿನೇ ಇಲ್ಲ. ಸಿಬಿಲ್ ಯಾವಾಗ ಬರೋದು ಗೊತ್ತಾ? ನೀವು ಪರ್ಸ್ನಲ್ ಆಗಿ ಇಂಡಿವಿಜುವಲ್ ಆಗಿ ಅಪ್ರೋಚ್ ಮಾಡಿ ಬ್ಯಾಂಕಿಂದ ಪ್ಯಾನ್ ಕಾರ್ಡ್ ಕೊಟ್ಟು ನಿಮ್ಮ ಅಕೌಂಟಿಗೆ ನೀವು ತಗೊಳ್ತೀರಾ, ನಿಮ್ಮ ಅಕೌಂಟಿಗೆ ಇಂಡಿವಿಜುವಲ್ ಕ್ರೆಡಿಟ್ ಆಗ್ತದೆ. SKD ನೋಟ್ ಏನಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ನಾನಿರ್ತೀನಿ, ನಮ್ಮದೇ ಒಂದಿದೆ, ಟೀಮ್ ಇದೆ, ಲೀಗಲ್ ಏನು ಸರ್ ಇವಕ್ಕೆಲ್ಲ ಪಾಪ ಹೆಂಗೆ ನೋಡಿ ಹೆಂಗೆ ಮುಗ್ದಿರಿದ್ದಾರೆ. ಒಂದು ನೋಟರೈಸ್ಡ್ ಅಗ್ರಿಮೆಂಟ್ ಇಟ್ಕೊಂಡು ಇವ್ರ ಮನೇನ ಜಪ್ತಿ ಮಾಡ್ತೀವಿ ಅಥವಾ ಮನೇನ ಮಾರ್ಟಿಗೇಜ್ ಮಾಡ್ಕೊಂಡು ಆಟ ಆಡ್ತೀವಿ ಅಂದ್ರೆ ನಂಬ ಮಾತು. ಇಬ್ರು ಒಂದು 5 ಜನನೂ ಸಂಘದಿಂದ ಬೆಳೆಸಿಟ್ಟಿರ್ತಾರೆ ಈ ಅಕೌಂಟ್ನ ಕ್ರಿಯೇಟ್ ಮಾಡಿ. ಇದು ಕ್ಯಾಶ್ ಕ್ರೆಡಿಟ್ ಅಂದ್ಬಿಟ್ಟು ಲೋನ್ ಮಾಡಿಸ್ತಾರೆ. ಓಡಿ ಬಿಸ್ನೆಸ್ ಪರ್ಪಸ್ಗೆ ಅವ್ರ ಹೆಸರಲ್ಲಿ ಲೋನ್ ಆಗ್ಬಿಡುತ್ತೆ. ಬಟ್ ಸಂಘದವ್ರು ಏನ್ ಮಾಡ್ತಾರೆ, ಇವರು ಅಂದ್ರೆ ಲೋನು ಇವ್ರ ಹೆಸರಲ್ಲಿ ಸ್ಯಾಂಕ್ಷನ್ ಆಗುತ್ತೆ, ಲೋನು ಇವನು ರಿಯಲ್ ಆಗು ಕಟ್ತಾನೂ ಇರ್ತಾನೆ. ಬಟ್ ಸಂಘದವರು ಇಲ್ಲಿ ನನ್ನ ಅನಾಲಿಸಿಸ್ ಪ್ರಕಾರ ಮೀಡಿಯೇಷನ್ ಮಾಡಿ ಇವ್ರಿಗೆ ಸಾಲ ಕೊಡೋ ರೂಪದಲ್ಲಿ ಅದನ್ನ ಎಲ್ಲ ಕಟ್ಟಿಸ್ಕೊಂಡು ಬಡ್ಡಿ ಪ್ಲಸ್ ಬಡ್ಡಿ ಇವ್ರ ಪಾಡಿಗೆ ಇವ್ರದ್ದೇನಿದೆ ಬ್ಯಾಂಕಿಂಗ್ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಲಾಭ ಒಬ್ಬೊಬ್ಬರಾಗ ಒಂದೊಂದು ಸಂಘದಲ್ಲಿ ಹಿಂಗ್ ಮಾಡ್ತಾ ಇದಾರೆ ಅಂತ ನೋಡಕ್ಕೆ ಲೋನ್ ಕೊಡ್ಸಿದ್ದಾರೆ. ಲೋನ್ ತಗೊಂಡಿರೋದು ಇವನೇ, ಕಟ್ತಾ ಇರೋದು ಇವ್ರಿಗೂ ದುಡ್ಡು ಸೇರ್ದಂಗೂ ಆಗ್ಬೇಕು. ಈ ತರನು ಫೈನಾನ್ಷಿಯಲ್ ಫ್ರಾಡ್ ಆಗ್ಬೇಕು ಅನ್ನೋ ಲೆಕ್ಕಕ್ಕೆ ಮಾಡ್ತಾ ಇದಾರೆ. ಫೈನಾನ್ಷಿಯಲ್ ಫ್ರಾಡ್ ಅವರು ಬಡ್ಡಿ ಹಾಕೋದಕ್ಕೆ ಅವ್ರಿಗೆ ಯಾವುದೇ ಅವಕಾಶ ಇಲ್ಲ. ಕರೆಕ್ಟ್. ಮೀಡಿಯೇಟರ್ ಅವನು ಅಷ್ಟೇ ಹೇಳೋದು ಇಲ್ಲ. ಬ್ಯಾಂಕ್ ವಾರ್ಷಿಕ ಬಡ್ಡಿ ಸೇವಾ ಶುಲ್ಕ ನೋಡಿ ಸರ್, ಇದು ತೋರಿಸ್ತಾರೆ ನೋಡಮ್ಮ ಕರೆಕ್ಟ್ ಆಗಿ ಹೋಗ್ತಾ ಇತ್ತು 14% ಬಡ್ಡಿ ಬ್ಯಾಂಕಿಗೆ ಹೋಗುತ್ತೆ ನೋಡ್ರಿ ಅಮ್ಮ, ಸುಳ್ಳು ಹೇಳಲ್ಲ ನಾವು ಬಡ್ಡಿ ತಗೊಳ್ಳೋಲ್ಲ ಅಂತಾರೆ ಸರ್. ನೋಡ್ರಿ ಈಗ ಈ ತರ ಹಿಂಗ್ ಮಾಡ್ಬಿಟ್ಟು ನಮ್ಮಲ್ಲಿ ಯಾಮರ್ಸೋದು ಅಲ್ಲೇ ಹಾಕಿದ್ದಾರೆ ನೋಡಿ. ಏನಂತ ಹಾಕಿದ್ದಾರೆ ಅಲ್ಲಿ? ಅಲ್ಲ ಇಲ್ಲೇ ಬ್ಯಾಂಕ್ ವಾರ್ಷಿಕ ಬಡ್ಡಿ ದರ ಹಾಗೂ ಸೇವಾ ಶುಲ್ಕ 14.3%. ಸಂಘದ CC ಖಾತೆ ನಂಬರ್, ಸಂಘದ ಇಲ್ಲಿ ಸಂಘದ CC ಖಾತೆ ನಂಬರ್ ಅಂತ ಇರುತ್ತಲ್ಲ, ಸಂಘದ CC ಖಾತೆ ನಂಬರ್ ಅಲ್ಲಿ ನಿಮ್ಮ 10 ಜನದಲ್ಲಿ ಯಾರು ಒಬ್ಬರ ಹೆಸರಲ್ಲಿ ಓಲ್ಡರ್ ಇದ್ರೆ 3 ಜನ ಪ್ರತಿನಿಧಿ ಅವ್ರದೇ ಇರಬೇಕು. ಇಲ್ಲಿ ಅವ್ರ ಸಂಘದವ್ರು ಹೆಂಗ್ ಬರ್ತಾರೆ? ಅಲ್ಲಿ ಏನಾಗುತ್ತೆ ಸರ್, ಇದು ಜಾಯಿಂಟ್ ಅಕೌಂಟ್ ಸರ್ವೈವರ್ ಅಂಡ್ ಬೇರೆ ರಿಲೇಶನ್ಶಿಪ್ ಅಂತ ಬರುತ್ತೆ. ನಿಮ್ದೆಲ್ಲ ತಗೊಂಡು ಆಪರೇಷನ್ ಅವ್ರ ಅಕೌಂಟಲ್ಲಿ ಇರ್ತದೆ, ನೀವು ಜಸ್ಟ್ ಬ್ಯಾಕ್ ಹ್ಯಾಂಡಲ್ಲಿ ಇರ್ತಾರೆ. ಆಪರೇಷನ್ ಎಲ್ಲ ಇವ್ರದೇ, ಕಟ್ಟೋದು ಪಾವತಿ ಮಾಡೋದು ನೋಡ್ಕೊಳ್ಳೋದು. ಮೊಬೈಲ್ದು ನೋಡಿ ಸಿಫ್ಟ್ ನಂಬರ್ ಅಂತ ಜನರೇಟ್ ಮಾಡ್ತಾರೆ ಸರ್ ಎಲ್ಲ. ಅದು ಸಿಫ್ಟ್ ನಂಬರ್ ಅಂದರೆ ಒಂದು ಇದು ಗ್ರೂಪ್ಗೆ ID ಥರ. ಇವ್ರದ್ದು ಏನೇ ಮಾಡಿದ್ರು ಅಲ್ಲಿ ಅವ್ರದ್ದೇ ಎಲ್ಲ ಆಪರೇಷನ್ ಅಕೌಂಟ್ಸ್ ಎಲ್ಲ ಅವ್ರದ್ದೇ, ಇವ್ರದ್ದು ಏನೂ ಇರಲ್ಲ ಪಾತ್ರ ಇದರಲ್ಲಿ, ಏನೂ ಇರಲ್ಲ. ನನ್ ಕೇಳೋದಾದ್ರೆ ಈ ಅಕೌಂಟ್ಸ್ದೆಲ್ಲ ಇವ್ರ ಪ್ರತಿನಿಧಿಗಳ ಹೆಸರಲ್ಲೇ ಮಾಡಬೇಕಿತ್ತು, ಪ್ರತಿನಿಧಿಗಳೇ ಆಪರೇಟಿವ್ ತರ ಇಡಬೇಕಿತ್ತು. ಸಂಘದವ್ರು ಯಾಕೆ ಮಧ್ಯವರ್ತಿಗೆ ತಗೋತಾರೆ? ಅದನ್ನೇ ಹೇಳ್ತಾರೆ, ಆ ಕೆಲಸ ಮಾಡಬೇಕಾಗಿತ್ತು. ಉದ್ಧಾರ ಮಾಡ್ತೀವಿ ನಾವು ಅಂತವ್ರಲ್ಲ, ನಾವು ಇದರಿಂದ ಗ್ರಾಮೀಣಾಭಿವೃದ್ಧಿ ಮಾಡಕ್ ಬಂದಿರೋದು ಅಂತ ಈ ತರ ಹೇಳಿ ನಮಗೆ ಯಾಮರ್ಸಿ ಅವತ್ತೇ ಬಡ್ಡಿ ಅಂದಿರೋ ಈ ಸವಾಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಅವ್ರಿಗೂ ಬಡ್ಡಿ ಅಂತ ಆಮೇಲೆ ನಾವ್ ಹೇಳೋದು ಇದರಲ್ಲಿ ನೀವು ಕಟ್ಲಿ, ನಾನು ಈಗ ಒಂದು ಇದನ್ನ ನಡೆಸೋದಕ್ಕೆ ಸ್ಪೆಷಲೈಸ್ಡ್ RBI ರೆಗ್ಯುಲೇಟರಿ ಗೈಡ್ ಲೈನ್ಸು ಅಥವಾ ಮತ್ತೊಂದಾಗಿ ಏನು ಇವರು ಇದು ಮಾಡಿಲ್ಲ, ಕಂಪ್ಲೈ ಮಾಡಿಲ್ಲ. ಆಮೇಲೆ ನೀವು ಕಟ್ಟದೇ ಇದ್ರೂ ನಿಮ್ಮನ್ನ ರೆಗ್ಯುಲೇಟ್ ಮಾಡೋರು ಯಾರು ಇಲ್ಲ. ನಾನು ಹೇಳೋದು ಇದು ಆಯ್ತು, ಪಬ್ಲಿಕ್ ಮನಿ ಆದ್ರೆ ಒಂದ್ ಕಡೆ ಇದು ಮಾಡೋಣ, ಇಲ್ಲೇನು ಪಬ್ಲಿಕ್ ಹಂಗೇನು ಕಾಣಿಸ್ತಾ ಇಲ್ಲ ಸರ್. ಈಗ SBI ಇವ್ರಿಗೆ ಲೋನ್ ಕೊಟ್ಟಿದ್ರೆ ಅದೊಂಥರ, ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಮೀಡಿಯೇಟರೇ ಯಾರು, ಲೋನ್ ತಗೊಂಡಿರೋರೇ ಯಾರು, ಇಂಟ್ರೆಸ್ಟ್ ಬಡ್ಡಿ ಕಟ್ತಾ ಇರೋರೇ ಯಾರು, ಲೆಕ್ಕ ಇಲ್ಲ ಪುಕ್ಕ ಇಲ್ಲ. ಅದಕ್ಕೆ ಇಲ್ಲಿ ಬ್ಯಾಂಕಿಂದ ಇವ್ರಿಗೆ ಏನು ಗೊತ್ತಾ ಉದ್ದೇಶ, ಬ್ಯಾಂಕಿಂದ ಲೋನ್ ಕೊಡ್ತಾರೆ, ಇವರು ಮೀಡಿಯೇಟ್ ಆಗಿ ಕೆಲಸ ಮಾಡ್ತಾರೆ. ಲೋನ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ಬ್ಯಾಂಕಿಗೆ ಬಿಸ್ನೆಸ್ ಕೊಡಬೇಕು, ಬ್ಯಾಂಕ್ನವ್ರು ಸ್ವಲ್ಪ ಕಮಿಷನ್ ಕೊಡ್ತಾರೆ, ಮುಗೀತು. ಆದರೆ ಇವ್ರು ಹಂಗೆ ಮಾಡ್ತಿಲ್ಲ. ಬ್ಯಾಂಕ್ಗೆ ಇವ್ರದ್ದೆಲ್ಲ ಅಕೌಂಟ್ ಓಪನ್ ಮಾಡಿಸ್ತಾರೆ, ಇವ್ರು ಆಪ್ರೇಟ್ ಮಾಡೋಕ್ಕಾಗಲ್ಲ. ಬ್ಯಾಂಕ್ನಲ್ಲಿ ಎಷ್ಟು ಬಂತು ಅದು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಥರ ಒಂದು ಬುಕ್ ಎಲ್ಲ ಕೊಡ್ತಾರಲ್ಲ, ಬರ್ಬಿಟ್ಟು ಇಲ್ಲಿ ಯಾವುದೋ ಕಮಿಷನ್ ಹೋಗಿಲ್ಲ ಅಂತ ಬರೀತಾರೆ. ಬಟ್ ಅದು ಪ್ರತಿ ವಾರ ದುಡ್ಡನ್ನ ಬಡ್ಡಿ ಕಟ್ತಾನೇ ಹೋಗ್ತದೆ. ಇದೇ 1.5 ಲಕ್ಷ ಕೋಟಿ ಹಗರಣ ಆಗಿರೋದು ನೋಡಿ ಸರ್. ಇದರಲ್ಲಿ ಈ ಡೇಟಲ್ಲಿ ಸರ್ ನಾನು
7.5 ಲಕ್ಷ ಅಂತ ಇದು ವಿತ್ಡ್ರಾ ಅಂತಿದೆ ಸರ್. ನಾವು ಸಂಘದವರು ಈ ಟೈಮಿಂಗ್ ನಾವು ವಿತ್ಡ್ರಾ ಮಾಡೇ ಇಲ್ಲ ಸರ್. ಇದು ನೋಡಿ ಸರ್, ಈ ತರ ಸರ್ ನಾವು ಇದನ್ನ ಲೋನ್ ತಗೊಂಡಿರೋದು ನಾವು ಯಾರಿಗೆ ಸುಮಿತ್ರ ಅನ್ನೋರು 70,000 ತಗೊಂಡಿದ್ದಾರೆ. ಅದು ನೋಡಿ ಸರ್, ಆ ಡೇಟ್ಗೂ ಈ ಡೇಟ್ಗೆ ಎಷ್ಟು ಯಾವ ಡೇಟ್ಗೆ 24/5 ಸರ್. ನೋಡಿ ಸರ್, 7.5 ಲಕ್ಷ ಡ್ರಾ ಮಾಡಿದ್ದಾರೆ ಅಂತ ವಿತ್ಡ್ರಾ ತೋರಿಸಿದ್ದಾರೆ. ಇಲ್ಲೇ ಇದೆ ನೋಡಿ ಸರ್. ಅಲ್ಲ ಅದು 7.5 ಲಕ್ಷ ಆಯ್ತು. 24/5 ನೋಡ್ತಾ ಇದ್ದೀನಿ ತಡೀರಿ, ಡೇಟೇ ಇಲ್ವಲ್ಲ ಸರ್. ಈಗೆಲ್ಲ ಮಾಡೋದು ನಮ್ಮ ಹತ್ರ ಬಯೋಮೆಟ್ರಿಕ್ ತಗೊಬಿಡ್ತಾರೆ, ವಿತ್ಡ್ರಾ ಆಗುತ್ತೆ, ಆಮೇಲೆ 2-3 ದಿನ ಬಿಟ್ಟು ನಿಮ್ ಬ್ಯಾಂಕಿಗೆ ಬೀಳುತ್ತೆ ಹೋಗ್ರಿ ಅಂತಾರೆ. ಈ ತರ ಎಲ್ಲ ಮಾಡ್ತಾರೆ. ಅಲ್ಲ ಬ್ಯಾಂಕಿಗೆ ಬರುತ್ತಾ? ಅವ್ರ ಕಡೆಯಿಂದ ಬರುತ್ತೆ ಅಂತಾರೆ, ಬಟ್ ಬ್ಯಾಂಕಿಂದ ಬರಲ್ಲ. ನಮಗೆ SKDRDP ಕಡೆಯಿಂದಲೇ ನಮಗೆ ಬರುತ್ತೆ, ನಮ್ಮ ಅಕೌಂಟಿಗೆ ಬರುತ್ತೆ. ಬರುತ್ತೆ ಸರ್. ನೋಡಿ ಸರ್, ನಾ ಹೇಳಿದ್ ಕರೆಕ್ಟು. ಇಲ್ಲಿ ಆಗಿರೋದು ಇಷ್ಟು. ಇವರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಕ್ಲಿಯರ್ ಕಟ್ ಆಗಿ ನನ್ನ ಲೆಕ್ಕ. ಇಲ್ಲಿ ಏನು ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಇರ್ತದೆ, ಕ್ಯಾಶ್ ಕ್ರೆಡಿಟ್ ಅನ್ನೋದಕ್ಕೆ ಬಿಸ್ನೆಸ್ ಆರ್ಗನೈಸೇಷನ್ಗಳಿಗೆ ಈ ಓಡಿ ಬಿಸ್ನೆಸ್ ಲೋನ್ಗಳು ಕ್ಯಾಶ್ ಕ್ರೆಡಿಟ್ ಕೊಡ್ತಾರೆ. ಈಗ ನಾನೊಬ್ಬ ಬಿಸ್ನೆಸ್ ಮೆನ್ನು, ನಾನು ಒಂದು 10 ಲಕ್ಷ ತಗೊಳ್ತೀನಿ. 10 ಲಕ್ಷ ನಾನು ಕಟ್ಟೋದು ಬಿಡೋದು ನನ್ನ ಜವಾಬ್ದಾರಿ. ನಾನು ಇದು ಮೆಂಬರ್, ನಿಮ್ಮ ಧರ್ಮಸ್ಥಳದ್ದು ಅಥವಾ ಒಂದು ಸಂಘಕ್ಕೆ ನಾನು ಮೆಂಬರ್. ಅಲ್ಲಿ ಸಂಘದ ಆರ್ಗನೈಸೇಷನ್ಗೂ ನಾನು ಮೆಂಬರ್ಶಿಪ್ ತೊಗೊಂಡು ಮೆಂಬರ್ ನಡೆಸ್ತಾ ಇರ್ತೀನಿ. ಬಟ್ ನಿಮ್ಗಳಿಗೆಲ್ಲ ನೀವು ಸಂಘ ಮಾಡ್ಕೊಂಡಿರ್ತೀರ, ನಿಮಗೆ ಫಂಡ್ ರೈಸ್ ಮಾಡ್ತೀನಿ. ನನ್ನ ಕಡೆಯಿಂದ ಬ್ಯಾಂಕ್ ಅಂತ ಹೆಸರು ಹೇಳಿ ನಾನು ನಿಮಗೆ ಲೋನ್ ಕೊಡ್ತೀನಿ. ಬ್ಯಾಂಕಿಂದ ಕೊಡ್ತಾ ಇಲ್ಲ ನಿಮಗೆ ಇದು. ಯಾಕಂದರೆ ಇದು ಇನ್ನೊಂದ್ಸತಿ ನಾನು ತೆಗೆಸ್ ನೋಡಬೇಕು ಅಕೌಂಟ್ ಸ್ಟೇಟ್ಮೆಂಟಲ್ಲಿ. ಯಾಕಂದರೆ ನಾನು ನೋಡಿದಾಗೆಲ್ಲ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂತ ಬರ್ಬೇಕು ಸರ್. ಇಲ್ಲಿ ಅಕೌಂಟ್ ಸ್ಟೇಟಸ್ ಅಡ್ವಾನ್ಸ್ಡ್ ಅಂತಿದೆ. ಯಾವುದು ಜಾಯಿಂಟ್ ಅಕೌಂಟ್ ಹೋಲ್ಡ್ರಾ, ಇಂಡಿವಿಜುವಲ್ ಕೆಪಾಸಿಟಿನ ಏನೂ ಇಲ್ಲ. ಅಕೌಂಟ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಹೆಬ್ಬೆಟ್ಟು ಅಥವಾ ನಿಮ್ಮ ಸಿಗ್ನೇಚರ್ಸ್ ಏನಾದ್ರು ತೊಗೊಂಡಿದ್ರೆ ಆವಾಗ ನಿಮ್ಮನ್ನ ನಾನು ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಏನೂ ತಗೊಂಡಿಲ್ಲ, ಸಿಂಗಲ್ ಸ್ಟೇಟಸ್. ಆಧಾರ್ ಕಾರ್ಡ್ ತೊಗೊಂಡ್ಬಿಡ್ತಾರೆ. ಮಾಡೇ ಇಲ್ಲ ಇವ್ರದ್ದು ಯಾರು ಬ್ಯಾಂಕ್ ಅಕೌಂಟ್. ಇವ್ರು ಹೇಳ್ತಾರಲ್ಲ 3 ಪ್ರತಿನಿಧಿ ಇವ್ರು ಮಾಡ್ಕೊಂಡಿದ್ದಾರೆ. ಬ್ಯಾಂಕಲ್ಲಿ ಏನಾರು ಹೋಗ್ಬಿಟ್ಟು ನೀವು ಯಾವ ಒಂದು ದಿವಸನಾರು ಕೊಟ್ಬಿಟ್ಟು ಸಿಗ್ನೇಚರ್ ಹಾಕಿದ್ದೀರಾ? ಕರೆಸ್ತಾರೆ, ಅದು ಕಣ್ಣೋರ್ಸ ನಾಟಕ ಸರ್. ಇಲ್ಲಿ ನಂಗೆ ಸ್ಟೇಟ್ಮೆಂಟಲ್ಲಿ ನಂಗೆ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ, ಇಲ್ಲಿ ಯಾವುದೇ ರೀತಿ ಜಾಯಿಂಟ್ ಅಕೌಂಟ್ ಇಲ್ಲ. ಇವ್ರಿಗೆ ಸುಮ್ಮನೆ ಒಂದು ಅಸಂಪ್ಷನ್ನು ಪ್ರಿಸಂಪ್ಷನ್ನು ಜಾಯಿಂಟ್ ಅಕೌಂಟು. ಇವ್ರು 3 ಪ್ರತಿನಿಧಿ ಮಾಡ್ಕೊಡ್ತಾರೆ, ಹೋಗಕ್ಕೆ ಸಂಘಕ್ಕೆ ಕಟ್ತಾರೆ. ಸಂಘದವ್ರು ಲೋನ್ ತಗೊಂಡಿರ್ತಾರೆ, ಲೋನ್ ಪಾಡಕ್ ಲೋನ್ ಆಗುತ್ತೆ, ಕಮಿಷನ್ ಪಾಡಕ್ ಕಮಿಷನ್ ಹೋಗ್ತಾ ಇದೆ. ಲೋನ್ ತಗೊಂಡಿರೋದು ನಿಜ, 10 ಲಕ್ಷ ತಗೊಂಡಿರೋದು ನಿಜ. ಅವ್ರು ಏನ್ ಪಾಡಕ್ ಕಮಿಷನ್ ಕಟ್ತಾ ಇದಾರೆ, ಸಂಘದಿಂದಾನೇ ನಿಮ್ಗೆ ಲೋನ್ ಆಗಿರೋದು, ಸಂಘಕ್ಕೆ ಇವ್ರು ಕಟ್ತಾ ಇರೋದು. ಬ್ಯಾಂಕಿಂಗ್ ಫೆಸಿಲಿಟಿನ ಎಂಜಾಯ್ ಮಾಡ್ತಾ ಇರೋರು ಸಂಘದಲ್ಲಿರೋ ಒಬ್ಬ ವ್ಯಕ್ತಿ. ಅಂದ್ರೆ SKDRP ಅವರು ಒಬ್ಬ ಬೈ ಮೊಹಮ್ಮದ್ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಅವ್ನು ಎಂಜಾಯ್ ಮಾಡ್ತಾವ. ಅದಕ್ಕೆ ನಿಮ್ಮ ಸ್ಟೇಟ್ಮೆಂಟ್ ಏನು ರಿಫ್ಲೆಕ್ಟ್ ಆಗ್ತಾ ಮಾತಾಡಿದೆ. ನೀವು ಕಟ್ಟಿಕ್ಕಾಗಲ್ಲ ಅಂತ ನನಗೊಂದು ಅಗ್ರಿಮೆಂಟ್ ಬರ್ಕೊಡಿ ಅಂದೆ. ನಾನು ಹೇಳಿದೆ ಅವ್ರಿಗೆ, ನನಗೆ SKDRDPನೇ ಕೊಟ್ಟಿರೋದು ಸಾಲ ಕೊಟ್ಟಿದ್ದೀನಿ ಸೌಭಾಗ್ಯಕ್ಕೆ ಅಂತ, ನೀವು ನನಗೊಂದು ಅಗ್ರಿಮೆಂಟ್ ಹಾಕಿ ಅಂತಂದೆ. ಹಾಗಾಗಿ ಬರಲ್ಲ, ಅದು ನಾನು ಕಟ್ಟಲಿಕ್ಕೆ ಬರಲ್ಲ ಅಂದೆ. ನನಗೆ ನೋಟಿಸ್ ಕಳಿಸೋಗಿ ಬ್ಯಾಂಕಿಂದ, ನಾನು ಬ್ಯಾಂಕಿಗೆ ಬಂದು ಅಮೌಂಟ್ ಕಟ್ತೀನಿ ಅಂತಂದೆ. ಟೋಟಲ್ ಕಟ್ಬೇಕು, ಅಲ್ಲೇ ಕಟ್ತೀನಿ, ನೋಟಿಸ್ ಕಳಿಸಿ ಅಂತೆ. ನೋಡಿ ಸರ್, ಈಗ ನೋಡಿ ಕ್ಲಾರಿಟಿ ಸಿಕ್ತು ಇವ್ರಿಗೆ. ಪಾಪ ಇವ್ರು ಹೇಳೋದೆಲ್ಲ ಸರಿ, ಇವ್ರು ಸಂಘಕ್ಕೆ ಕಟ್ಟಿದ್ದಾರೆ, ಸಂಘದಿಂದಾನೇ ಆಗಿರೋದು. ಮೊಬೈಲ್ SMS ಬಂದಿರೋದು SBI ಇಂದ ಅಲ್ಲ, ಮತ್ತೆ ಎಲ್ಲ ಬಂದಿರೋದು ಇದರಿಂದ. ಹೌದಾ? ನಮ್ದು ಇವಾಗ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 60,000 ಅನ್ಕೊಳ್ಳಿ, 57 ಇದೆ, 60 ಅನ್ಕೊಳ್ಳಿ. ಇದು ನಮ್ದು ಉಳಿತಾಯ ನಮ್ಮದ್ರಲ್ಲಿಲ್ಲ ಸರ್. SKDRDP ಅಕೌಂಟ್ಗೆ ಹಾಕೊಂಡಿದಾರಂತೆ. ಎಲ್ಲೋಯ್ತು ಅಮೌಂಟ್ ಅಂದ್ರೆ ನಿಮ್ಗೆ ಬಡ್ಡಿಗೆ ಬಿಟ್ಟಿದೀವಿ ಹೋಗ್ರಿ ಅಂತಾರೆ. ನೋಡಿ ಇದು ಯಾವ ನೋಡಿ ಸರ್, ಇಲ್ಲ ಇದೆ ನೋಡಿ ಸರ್, ನಮ್ದು ಉಳಿತಾಯ ಖಾತೆ ಸೇವಿಂಗ್ಸ್ 20 ರೂಪಾಯಿ 6 ವರ್ಷದಿಂದ ಕಟ್ಟಿದೀವಿ. ಕೇಳಿದ್ರೆ ನಿಮ್ಗೆ ಬಡ್ಡಿಗೆ ಬಿಟ್ಟಿದೀವಿ ಹೋಗ್ರಿ ಅಂತಾರೆ. ನಿಮ್ಗೆ ಬಡ್ಡಿ ಬಿಟ್ಬಿಟ್ಟು ನಿಮ್ಮ ಹತ್ರ ಬಡ್ಡಿ ತಗೊಳ್ಳೋದ? ಕಡಿಮೆ ಆಗ್ಬೇಕಲ್ಲ ನೀವು. ಬಡ್ಡಿಗೆ ಬಿಟ್ಬಿಡ್ತಾರೆ. ನೀವು ಸೇವಿಂಗ್ಸ್ ಕಟ್ಟಿರೋದ 37 ರೂಪಾಯಿ ಅಲ್ಲ ಸರ್, ವಾರ 20 ಕಟ್ತೀವಿ. ಒಬ್ಬೊಬ್ರದ್ದು 5,700 ರೂಪಾಯಿ ಆಗಿದೆ ನಮ್ದು 6 ವರ್ಷಕ್ಕೆ. ಇನ್ನು ಒಂದು 4 ವಾರದ ಲೆಕ್ಕ ಇದೆ. ನಮ್ಮ ಪ್ರಕಾರ ಬಂದ್ರೆ ಒಬ್ಬೊಬ್ರದ್ದು ಅಂತಂದ್ರೂ ಕೂಡ ಅಷ್ಟಾಗುತ್ತೆ. 6,000 ಅನ್ಕೊಳ್ಳಿ, 60,000 ದುಡ್ಡಿಲ್ಲ. ಕೇಳಿದ್ರೆ ನಿಮ್ಗೆ ಬಡ್ಡಿಗೆ ಬಿಟ್ಟಿದೀವಿ ಹೋಗ್ರಿ ಅಂತ. ಇವಾಗ ಬೇಕು ನಮ್ಗೆ ಅಷ್ಟಕ್ಕೆ ಅಂತ ತಲೆ ಬೇಕಿರೋದು. ಅಂದ್ರೆ ನೀವೀಗ ನಿಮ್ ಲೆಕ್ಕ 10 ಜನಕ್ಕೂ 5,700 ಬರಬೇಕು ಅಲ್ವಾ? ಅದು ನಮ್ಮ ಅಕೌಂಟ್ ಇದ್ರಲ್ಲಿ ಇಲ್ಲ, ಖಾತೆಯಲ್ಲಿ ಇಲ್ಲ, ಈ ಅಕೌಂಟ್ ಅಲ್ಲಿ ಇಲ್ಲ ಸರ್. ಇದು ಬರೋದೇ ಇಲ್ಲ, ಇದು ಬರೋದೇ ಇಲ್ಲ. ಸಿಂಗಲ್ ಇವನೊಬ್ಬ ಸಿಂಗಲ್. ಇವನ ಹೆಸರು ಇವನ್ ಏನೇನ್ ಮಾಡ್ತಾ ನಾನು ಬ್ಯಾಂಕಿಗೆ ಇದು ಮಾಡ್ತೀನಿ ಅಂತ ಇವನ ಹೆಸರು ಅಕೌಂಟ್ ಓಪನ್ ಆಗಿರ್ತದೆ. ಈಗ ನಾಳೆನೆ ಹೋಗ್ಬಿಟ್ಟು ಇವನ ಹೆಸರು ಅಕೌಂಟ್ ಸ್ಟೇಟ್ಮೆಂಟ್ ಕೇಳಿ ನಿಮ್ಗೆ ಕೊಡಲ್ಲ. ಯಾಕಂದ್ರೆ ನೀವು ಅಕೌಂಟ್ ಹೋಲ್ಡರ್ಗಳೇ ಅಲ್ಲ, ನಿಮ್ಗೆ ರೈಟೇ ಇಲ್ಲ. ನಿಮ್ಗೆ ಇದು ಬೇರೆ ಇಂಡಿವಿಜುವಲ್ ವ್ಯಕ್ತಿ ಖಾತೆ ಬುಕ್ನ ನಿಮ್ಗೆ ಕೊಡಲ್ಲ. ಬ್ಯಾಂಕ್ ಪ್ರಕಾರ ನಿಮ್ಗೆ ರೈಟೇ ಇಲ್ವಲ್ಲ. ಈಗ ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳಿದ್ರೆ ನಿಮ್ಗೆ ಕೊಡ್ತಾರಾ? ಕೊಡಲ್ಲ.
ಮೇಡಮ್ ಅದು ಏನಾದರೂ ಆಗಲಿ ಇಲ್ಲ ನನ್ಗೆ ಗೊತ್ತಾಗ್ಬಿಡ್ತಲ್ಲ, ಇವ್ರಿಗೂ ಮತ್ತು ಸಂಘಕ್ಕೂ ಇದು ರಿಲೇಷನ್ಶಿಪ್ ಅಷ್ಟೇ. ನೀವು ಯಾವುದೇ ರೀತಿ ಬ್ಯಾಂಕ್ಗೆ ನಿಮಗೂ ಬ್ಯಾಂಕಿಗೆ ಸಂಬಂಧನೇ ಇಲ್ದಂಗೆ ಆಗಿದೆ. ಸರ್ ಈಗ ನೋಡಿ ಸರ್, ನಮ್ದು ಇಷ್ಟೊಂದು ಟ್ರಾನ್ಸಾಕ್ಷನ್ ನಡೆದೇ ಇಲ್ಲ. ಅವ್ರು ಹೇಳ್ತಾರೆ ನಾವು ಬ್ಯಾಂಕಿಂದ SKDRDP ಹಾಕಿದ್ವಿ 21,32,000 ಚಿಲ್ಲರೆ ಹಾಕಿದೀವಿ ಅಂತಾರೆ. ನಾವ್ ಇಷ್ಟೇ ನಾವು ತಗೊಂಡಿರೋದು ಸಾಲ ಕಟ್ಟಬೇಕಾಗಿರೋದು ಇಷ್ಟೇ. ಇದು ಹೆಂಗ್ ಸರ್ ಬಂತು ಬ್ಯಾಂಕಿಂದ ಇವ್ರಿಗೆ? ಇದಕ್ಕೂ ಬಡ್ಡಿ ಸೇರಿಸಿ ಕಟ್ಟಬೇಕಂತೆ. ನಾವು ತುಮಕೂರಲ್ಲಿ ಬ್ಯಾಂಕಲ್ಲಿ ಕೇಳಿದಾಗ ಇದು ವಿಚಾರ ಹೇಳಿದ್ರು, 21 ಲಕ್ಷಕ್ಕೂ ನೀವು ಬಡ್ಡಿ ಕಟ್ತಾನೆ ಇರ್ಬೇಕಾಗುತ್ತೆ ಮೇಡಮ್ ಅಲ್ಲಿ. ಟೋಟಲ್ ಡೆಬಿಟ್ 21 ಲಕ್ಷ ಯಾಕೆ ಅಂತ ಕೇಳಿ, ಟೋಟಲ್ ಕ್ರೆಡಿಟ್ ಸರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಒಪ್ಕೊಳ್ಳೋಣ. ಇಲ್ಲಿ ಟೋಟಲ್ ಡೆಬಿಟ್ ಅಂತ ಇದ್ರೆ ಇಲ್ಲಿ CC ಅಕೌಂಟಲ್ಲಿ ಏನು ಮಾಡ್ತಾರೆ, ಈಗ 10 ಲಕ್ಷ ನಾನು ಬಿಸ್ನೆಸ್ಗೆ ತೊಗೊಂಡಿರ್ತೀನಿ, ಮತ್ತೆ ನಾನು ಬ್ಯಾಂಕ್ ಜೊತೆ ಟೈಅಪ್ ಆಗ್ತೀನಿ, ಅದು ಇದು ತೋರಿಸ್ತೀನಿ, ಆದರೆ 5 ಲಕ್ಷ ಜಾಸ್ತಿ ಕೊಡ್ಬೋದು ಕ್ರೆಡಿಟರ್ಗೆ. ನೋಡಿ ಹೇಳಿದ್ರ ವಿಡ್ರಾ 7,26,000 ನಮ್ಗೆ ಗೊತ್ತಿಲ್ಲ ಅಂತ, ಹಂಗೆ ರೈಸ್ ಆಗುತ್ತೆ. CC ಅಕೌಂಟ್ ಒಂದ್ಸತಿ ಓಡಿ ಮಾಡಿದ್ರೆ ಅದು ಇನ್ಕ್ರೀಸ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಹತ್ರ ಇರ್ತದೆ. ಬ್ಯಾಂಕಿಂಗ್ ಕೊಟ್ಟು ನಾವು ಇನ್ಕ್ರೀಸ್ ಮಾಡ್ಕೊಳ್ತೀವಿ. ಇಲ್ಲಿ ಏನಾಗಿದೆ, ಲೋನ್ ತೊಗೊಂಡು ಇದು ಮಾಡ್ತಾ ಇರೋರೆಲ್ಲ ಸಂಘದ್ದು ಏನು ಹೆಡ್ ಇದೆ, ಯಾರಪ್ಪ ಇದು ಮೊಹಮ್ಮದ್ SG ಹೊಸ್ಕೆರೆ ಅಂತಿದೆಯಲ್ಲ, ಅವ್ರು ಏನು ಆಪ್ರೇಟರ್ ಇದೆ, ಗ್ರೂಪ್ ನೇಮು, ಬಟ್ ಆಪ್ರೇಟರೇ ಬೇರೆ ಅನಿಸ್ತದೆ ಇದರಲ್ಲಿ. ನಿಮ್ಗೆ ಇಲ್ಲಿ ನೀವು ಅದನ್ನೇ ಅಕೌಂಟ್ ಓಪನಿಂಗ್ ಮಾಡಬೇಕಾದ್ರೆ ನಾನು ಇನ್ನೊಂದು ಬೇಕಾದ್ರೆ ಹೇಳ್ಕೊಡ್ತೀನಿ ನಿಮಗೆ, ಅದ್ರಲ್ಲಿ ನಾನು ಹಾಕಿ ತೆಗಿಸ್ತೀನಿ. ಏನಂದರೆ ಅಕೌಂಟ್ ಓಪನಿಂಗ್ ಫಾರ್ಮಲ್ಲಿ ಇಷ್ಟು ಜನ ಇರ್ತೀರಾ, ಆಯ್ತು, ನಿಮ್ಮ ಸಂಘಕ್ಕೆ ಹೆಸರಲ್ಲಿ ಇಷ್ಟು ಜನ ಇರ್ತೀರಾ, ಆಪ್ರೇಟರ್ ನೀವಲ್ಲ. ಆಪ್ರೇಟರ್ ನಾನು ರಿತಿಕ್ ಅಂತ ಇರ್ತದೆ. ನನಗೆ ಆಪರೇಟಿಂಗ್ ಪವರು, ಡೆಬಿಟ್ ಪವರು, ಕ್ರೆಡಿಟ್ ಪವರು, ಆನ್ಲೈನ್ ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ನಂದೆ. ನಿಮ್ಗೇನು ಪವರ್ಸ್ ಕೊಡಲ್ಲ, ಆ ಥರ ಬ್ಯಾಂಕಿಂಗ್ ಆಪ್ಷನಲ್ ಇದೆ. ಅದಕ್ಕೆ ಏನು ಮಾಡಿದ್ರೆ ಅಂದರೆ ಎಲ್ಲ ಆಪ್ಷನ್ ಕಿತ್ತಾಕ್ಬಿಟ್ಟು ಇದನ್ನೆಲ್ಲ ಆಪರೇಟ್ ಮಾಡೋದು ಅವರೇ ಅಂತ. ಅದನ್ನೇ ಸರ್, ಅದನ್ನೇ. ಅದು ಲೀಗಲ್ ಆಗಿದೆಯಾ? ಲೀಗಲ್ ಬರುತ್ತೆ ಸರ್. ಅದು ಬ್ಯಾಂಕಿಂಗಲ್ಲಿ ಕಾನೂನು ಪ್ರಕಾರ ಹೆಂಗಾಗುತ್ತೆ, ಜಾಯಿಂಟ್ ಅಕೌಂಟ್ಸಲ್ಲಿ ಅದು ಒಂದು ಫಾರ್ಮ್ಯಾಟ್, ಸರ್ವೈವರ್ದು ಏನೋ ಒಂದು ಬರುತ್ತೆ, ಅದು ಕಾನ್ಸೆಪ್ಟ್ ಟರ್ಮು. ಸರ್ವೈವರ್ ಅಂತ ಅಂದ್ರೆ ಈಗ ಏನು ಉಳಿಕೆ ಇವ್ರು ಏನಿರ್ತಾರೆ, ಇವ್ರು ಬರೀ ಅಕೌಂಟ್ ಹೋಲ್ಡರ್ಸ್. ಆಪರೇಟರ್ ಮೇನ್ ಯಾರು ಇರ್ತಾರೆ ಅವರೇ. ಈ ಮೊಹಮ್ಮದ್ SG ಹೊಸಕೆರೆ ಸಂಘದಲ್ಲಿ ಆಪರೇಟರ್, ಒಂದು ಸಂಘದವ್ನು ಯಾರಿರ್ತಾನೆ ಧರ್ಮಸ್ಥಳದ ಇರ್ತಾನೆ, ಅವರೇ ಆಪರೇಟರ್. ಹಂಗೆ ಮಾಡ್ಕೋಬಹುದು. ಈಗ ನಾನೇ ಬಂದ್ರು ನನ್ಗೆ ಆಪರೇಟರ್ ನನ್ಗೆ ಮಾಡಬೇಕು ಕೂಡ ಒಂದು ಕಾನೂನು ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಅವರು ಸಪ್ರೇಟ್ ಆಗಿ ಒಂದು ಅದೆಲ್ಲ ಫಾರ್ಮಲ್ ಅಲ್ಲ, ಅದು ಆ್ಯಕ್ಚುಲಿ ಎಲ್ಲ ಜಾಯಿಂಟ್ ಅಕೌಂಟು ನೀವು ಮಾಡಬೇಕಾದ್ರೆ ಬ್ಲಡ್ ರಿಲೇಟಿವ್ಸ್ ಇರಬೇಕು, ರಕ್ತ ಸಂಬಂಧಿಗಳಿದ್ರೆ ನಿಮಗೆ ಆಪ್ರೇಷನ್ ಕೊಡ್ತಾರೆ. ನಾವು ಬ್ಲಡ್ ರಿಲೇಟಿವ್ಸ್ ಅಲ್ಲ ಅಂದರೆ ಬ್ಯಾಂಕಿಂಗಿಂದ ಒಂದು ಸಂಘಕ್ಕೆ ಒಂದು ಲೆಟರ್ ಹಾಕ್ಸ್ಕೊಳ್ತಾರೆ. ಮುಂದೆ ಯಾವುದೇ ಈಗ ಮುಂದಕ್ಕೆ ಒಂದು ತೊಂದರೆ ಆದ್ರೂ ಸಂಘದಿಂದ ಒಂದು ಲೆಟರು ಅಥವಾ MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹಿಂಗೆ ನಾವು ಆಪ್ರೇಟ್ ಮಾಡ್ತೀವಿ ಅಂತ ತೊಗೊಂಡ್ಬಿಡ್ತಾರೆ. ಅದು ನಿಮ್ಗೆ ಈಗ ಗಮನಕ್ಕೆ ಬಂದಿರ್ಬೋದು, ಹಿಂಗೆ ಆಗಿರ್ಬೋದು, ಹಿಂಗೆ ಊಹೆ ಮಾಡ್ತಾ ಇದ್ದೀರಾ. ಕರೆಕ್ಟ್ ಪಿಕ್ಚರು, ಕರೆಕ್ಟ್ ಕ್ಲಾರಿಟಿ ನೀವೆಲ್ಲ ತೆಗೆಸ್ದಾಗಲೇ ಗೊತ್ತಾಗುತ್ತೆ. ನೀವು ಹಿಂಗೆ ಆಗುತ್ತೆ ಅಂತ ಅಷ್ಟೇ ಅನ್ಕೊಂಡಿದ್ದೀರಾ, ಬಟ್ ಅವ್ರದ್ದೇ ಓಲ್ ಆ್ಯಂಡ್ ಸೋಲ್ ಕಂಟ್ರೋಲ್ ಇದ್ದಾಗ ನೀವೇನು ತಾನೇ ಮಾಡೋಕ್ಕಾಗುತ್ತೆ ಅಲ್ವಾ? ಇಷ್ಟೇ ಕ್ಲಾರಿಟಿ ಸರ್ ಗೊತ್ತಾಗೋಯ್ತು ನನಗೆ. ಇವ್ರು ಇದರಲ್ಲಿ ಪ್ರತಿನಿಧಿ ಇರ್ಬೋದು, ಬಟ್ ನಿಮ್ ಸಂಘದ ಹೆಸರಲ್ಲೇ ಕ್ರಿಯೇಟ್ ಆಗಿದೆ, ನೀವು ಅನುಭವಿಸಕ್ ಆಗಲ್ಲ. ಯಾಕಂದ್ರೆ ಆಪರೇಟರ್ ಬೇರೆ, ಹೆಸರು ನಿಮ್ದು, ಆಪರೇಟರ್ ಬೇರೆ. ಆಯ್ತು, ಈಗ ಅವ್ರು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರಲ್ಲ, ಆ ಕಲೆಕ್ಷನ್ ಮಾಡಿದ್ದೆಲ್ಲ ದುಡ್ಡು ಈ ಅಕೌಂಟ್ ಎಲ್ಲ ಆಗಬೇಕು, ಕ್ರೆಡಿಟ್ ಆಗಬೇಕು. ಕರೆಕ್ಟ್ ಆಗಿಲ್ಲ, ಅದಾಗ್ತಾ ಇಲ್ಲ. ಇವ್ರು ಎಷ್ಟು ಬೇಕಷ್ಟು ಕಮಿಷನ್ ಇಟ್ಕೋತಾರೆ ಇವರು ಸರ್. ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ಲೆಕ್ಕ ಪುಕ್ಕ ಎಲ್ಲ ಬ್ಯಾಂಕ್ ಅಕೌಂಟ್ ಮತ್ತೆ ಇಲ್ಲಿ ಮಾತ್ರ ಹಾಕ್ತಿದ್ದಾರೆ. ಇದನ್ನು ಅದನ್ನು ಡಿಫರೆನ್ಸ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ಮೋಸ ಆಗ್ತಿದೆ. ಈ ಮೋಸಕ್ಕೇನೆ ಇವರು ಡೇಟ್ ವೈಸ್ ಟ್ರಾನ್ಸಾಕ್ಷನ್ಸ್ ಬಂದಿಲ್ಲ. ಆಮೇಲೆ ಪಾಪ ಅವ್ರು ಸಬ್ಸಿಡೀಸ್ ಬಿಡಿ, ಆ ಸಬ್ಸಿಡಿ ಅದು ಬಂದಿಲ್ಲ. ಈಗೇನೋ ಏನೋ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ 100%. ಯಾಕಂದ್ರೆ ನಾನು ಸರ್ ಇದು ಸಂಘದ್ದು ಇದು ನಾವು ನೋಡ್ಕೊಳ್ತೀವಲ್ಲ, ಇದು ನನಗೆ ಬ್ಯಾಂಕಲ್ಲಿ ನಾವು ಇದೇ ತರ ಸ್ಟೇಟ್ಮೆಂಟ್ ಇವೆಲ್ಲ ಈ ತರ ಬರೋದು ಸ್ಟೇಟ್ಮೆಂಟ್, ಡಿಜಿಟಲೈಸ್ಡ್ ಅಥವಾ ಪ್ರಿಂಟೆಡ್ ಫಾರ್ಮ್ಯಾಟ್ ಅಲ್ಲಿ. ಈ ತರ ಅವ್ರ ಸಂಘಕ್ಕೆಲ್ಲ ಯಾವ ರೂಲ್ಸು ಯಾವುದು ಈ ತರ ಎಲ್ಲೂ ನಾನು ನೋಡಿಲ್ಲಪ್ಪ. ಅದಕ್ಕೆ ಇದು ಮೊದಲು ಹೀಗಿರ್ಲಿಲ್ಲ, ಈಗೆಲ್ಲ ಮೀಡಿಯಾಗೆ ಬಂದ ಮೇಲಿಂದ ಸ್ವಲ್ಪ ಹುಷಾರಾದ್ರು. ಈಗ ಹೆಣ್ಮಕ್ಳು ಕೇಳಕ್ಕೆ ಸಹಕಾರ ಸಂಘದಲ್ಲಿ ಚೀಟಿ ಹಾಕೊಳ್ಳೋದು ನೋಡಿ, ಭ್ರಷ್ಟಾಚಾರ ಎಲ್ಲ ಇಲ್ಲಿದೆ ಪಾಪ. ಹೆಣ್ಮಕ್ಳು ಕಟ್ಟೋದೆಲ್ಲ ದುಡ್ಡು ಅಲ್ಲಿದೆ, ನೀಟಾಗಿರೋದು ಮಾತ್ರ ಅದು ಗೊತ್ತಾಯ್ತು. ವೀಕ್ ಇವ್ರು ಹಂಗಿತ್ತು ಅಂತಂದ್ರೆ ಮಂತ್ಲಿನೇ ಖರ್ಚು ಎಲ್ಲ ಟ್ರಾನ್ಸ್ಪರೆನ್ಸಿ ಇರೋದು. ಕ್ರೆಡಿಟ್ ಬ್ಯಾಲೆನ್ಸೇ ಒಂದಂತೆ, ಡೆಬಿಟ್ ಬ್ಯಾಲೆನ್ಸೇ ಒಂದಂತೆ, ಓವರ್ ಆಲ್ ಕ್ಲೋಸಿಂಗ್ ಬ್ಯಾಲೆನ್ಸೇ ಒಂದಂತೆ. ಇವ್ರಿಗೆ ಅಮೌಂಟ್ ಲೋನ್ ಅಮೌಂಟೇ ಬೇರೆ, ಇಂಟ್ರೆಸ್ಟ್ ರೇಟು ಬೇರೆ. ಹೌದಾ?
ಲಕ್ಷಾಂತರ ಸಾವಿರ ಕಟ್ಟಿ 10 ವರ್ಷಕ್ಕೆ 2 ಲಕ್ಷ ಕೊಡ್ತೀವಿ ಅಂತ. ಸರಿ ಆಯ್ತು ಅಂತ 360 ರೂಪಾಯಿ ವಾರ ಕಟ್ತೀವಿ, ಲಕ್ಷಾಂತರ ಸಾವಿರ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಒಂದು ವರ್ಷಕ್ಕೆ ನಮ್ಗೆ ಹೇಳೋದು ಮಾಡೋದು, ಒಂದು ವರ್ಷಕ್ಕೆ ನಾವು ಮುಂಚೆನೇ LIC ಕಟ್ಟಿದ್ದೀವಿ ಅಂತಂದು 10,000 12,000 ಲೋನ್ ಅಂತ ಮಾಡಿಬಿಟ್ಟು ಅದಕ್ಕೆ ಬಡ್ಡಿ ಕಟ್ಟಿಸ್ಕೊಂತಾರೆ. ಆ ಸಾಲಕ್ಕೆ PRK ಅಂತ ಕಟ್ಟಿಸ್ಕೊಂತಾರೆ. PRK ಅಂದ್ರೆ ಪ್ರಗತಿ ರಕ್ಷಾ ಕವಚ ಇನ್ಶೂರೆನ್ಸ್ ಒಂದು ಮುಂಚೆ ಈ ತರ ಕೊಡ್ತಾ ಇದ್ರು ಚೆಕ್ಗಳು. ಚೆಕ್ ಕೊಡ್ತಾ ಇದ್ರು, ಈ ತರ ಡ್ರಾ ಮಾಡ್ಕೋತಾ ಇದ್ವಿ. ಏನ್ ಮಾಡ್ತಾರೆ, ಅಕೌಂಟ್ 2 ಲಕ್ಷ ಚಿಲ್ಲರೆ ಕಟ್ಟಿಸ್ಕೊಂತಾರೆ, 2 ಲಕ್ಷ ವಾಪಸ್ ಕೊಡ್ತೀನಿ ಅಂತಾರೆ. ನಾವೀಗ 6-7 ವರ್ಷ ರನ್ನಿಂಗ್ ನಾವು ಮಾಡಿಸಿದ್ರು, ಅರ್ಥ ಆಯ್ತಾ? 3-4 ವರ್ಷಕ್ಕೆ ಮೆಚೂರ್ಡ್ ಆಗುತ್ತೆ ಅದು. ಬಟ್ ಅದು ಫೇಕ್ ಅಂತಾನು ಡೌಟ್ ಬಂದಿದೆ. ಕರೆಕ್ಟ್. ನಮ್ಮ ಯಾರೋ ಹೋಗಿ ವಿಚಾರಿಸಿದ್ರೆ ಸಿಗಲ್ಲ, ಸಂಘದಲ್ಲಿ ಲೋನ್ ತಗೊಳ್ಳೋದು ಲೇಟ್ ಆಗುತ್ತೆ, ಬಾಂಡ್ ಅಪ್ರೂವ್ ಮಾಡಿ. LIC ಆಫೀಸ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಸಿಗುತ್ತೆ. ಹೌದು, ನಾವು ಕಟ್ಟಿರ್ತಕ್ಕಂಥದ್ರಲ್ಲಿ 50% ಕೊಡ್ತಾರೆ ಅಂತ ಲೋನ್ ತಾನೇ ನೀವು ಕೇಳ್ತಿರೋದು LIC ಬಾಂಡ್ ಮೇಲೆ. ಅದನ್ನ ತಗೊಂಡು LIC ಈ ಬಾಂಡ್ಗೂ ನಮಗೆ ಸಮಾಧಾನ ಇಲ್ಲ, ಇದು LIC ಬಾಂಡ್ ಅಲ್ಲ ಅಂತ ಹೇಳಿದ್ದಾರೆ. LIC ಬಾಂಡ್ ಅಲ್ಲ ಅಂತ ಹೇಳಿದಾರೆ. ಮತ್ತೆ ಇದ್ರದ್ದು ಅಲ್ಲ ನೋಡ್ತಾ ಇದ್ದೀನಿ, ಅದಕ್ಕೆ ಇದು ಆನ್ಲೈನ್ ಎಲ್ಲಾದ್ರೂ ಕೂಡ ಶೋ ಆಗ್ಬೇಕಲ್ವಾ ಸರ್? ಅಲ್ಲ ಇದರಲ್ಲಿ ನಿಮ್ಗೆ ಬಾಂಡ್ ನಂಬರ್ UIN ಅಂದ್ರೆ ಬಾಂಡ್ ನಂಬರ್ ಇದು. ಹೌದೌದು, ನಂಬರ್. ಪ್ರೀಮಿಯಂ ಕಟ್ತಾ ಇದ್ದೀರಾ ಇದಕ್ಕೆ? ವಾರ ಕಟ್ತಾ ಇದೀವಿ ಸರ್. ಎಲ್ಲಿ ಕಟ್ತಾ ಇದ್ದೀರಾ? ಸಂಘಕ್ಕೆ ಆ ಬುಕ್ಕಲ್ಲಿ ಇದೆ, ಇಲ್ಲಿಲ್ಲ. ಇದಕ್ಕೆ ಹೋಗಿಲ್ಲ ಬಿಡಿ. ಇದು ಯಾಕೆ ಅಂದರೆ ಅದು ಕಟ್ಟಿರೋದಕ್ಕೆ ನಮ್ಗೆ ಈಗ LIC ಅವರು ಅಷ್ಟೇ ಅಂತಾರೆ, ಬಾಂಡ್ ಏನೋ ಇವರು ಸಂಘದ ಹೆಸರಲ್ಲಿ ಆಗಿ ಸೌಭಾಗ್ಯ. ಒರಿಜಿನಲ್ ಅವರ್ ಅಂಡ್ ಅವರ್ ಇದೆ. ನಮಗೆ ಲೋನ್ ಕೊಡ್ತಾರೆ ಒರಿಜಿನಲ್ ಬಾಂಡ್. ಏನು ಒಂದೊಂದ್ರಲ್ಲಿ ಹಿಂಗೆ ಹುಡುಕೋದು ಅಂದರೆ ಏನು ಸರ್ ಅರ್ಥ ಇದು? ಅಲ್ಲ, ಅದು ಅದಕ್ಕೆ ಹೇಳಿದ್ರು, ಇನ್ಶೂರೆನ್ಸ್ ಕಟ್ಟಿಸ್ಕೊತಾ ಇದ್ದಾರೆ. ನೋಡ್ರಿ, ಒಂದು ಅಪ್ಲಿಕೇಶನ್ ಕೊಟ್ಟವ್ರು ನಮಗೆ, ಅವ್ರ ಹತ್ರ ಇದೆ ಅಂತ. ಅದು ಇದು ಜೆರಾಕ್ಸಾ? ಬಟ್ ಇದು ಚೆಕ್ ಮಾಡಿಸಿದ್ರೆ ಬರಲ್ಲ. ಲೋನ್ ತಗೊಳ್ಳೋಕೆ ಮುಂಚೆನೆ ಚೆಕ್ ಮಾಡಿಸಿದಾಗ ಲೋನ್ ತಗೊಳ್ಳೋದು ಇವಾಗ ಡೈಲಿ ಇರುತ್ತೆ, ನನಗೆ ಇವತ್ತೇ ಹಣ ಬೇಕು ಅಂತ LIC ಮಾಡಿದ್ರು ಚೆಕ್ ಮಾಡಿಸಿದ್ದಾನೆ. ಚೆಕ್ ಮಾಡಿಸಿದ್ದು ನಮಗೆ ಸಂಬಂಧ ಇಲ್ಲ, ಮುಗಿದು ಕಳಿಸಿದ್ದಾರೆ. ಕಳಿಸಿದ್ದಾರೆ. ಪಾಲಿಸಿ ನಂಬರು ಅಂದರೆ ಪಾಲಿಸಿ ನಂಬರ್ ಹಾಕ್ಬಿಟ್ಟು ಕೊಟ್ಟಿದ್ದಾರಲ್ವಾ? ಯೋಜನಾಧಿಕಾರಿ ಕೇಳಿದೆ, ಆಮೇಲೆ ಬೆಂಗಳೂರು ಅಡ್ರೆಸ್ ಐತೆ, ಬೆಂಗಳೂರು ವಿಚಾರಿಸ ಬರೀ ಗೊತ್ತಾಯ್ತು. ಬಟ್ ಅವ್ರು ಬರಲ್ಲ. ಚೆಕ್ ಬುಕ್, ಈಗ ಚೆಕ್ ಬುಕ್ ವ್ಯಾಲಿಡ್ ಇಲ್ವಾ ಇದು? ಓಹೋ, ಮೊದಲು ಯೂನಿಯನ್ ಬ್ಯಾಂಕ್ ಬರ್ತಿತ್ತು, PRK ಮಾಡಿಸಿದ್ರೆ. ಈಗ ನಾ ಕೇಳೋದು ಮೊಹಮ್ಮದ್ ಅಂತ ಇದೆಯಲ್ಲ, ಇದು ವಿಡ್ರಾ ಮಾಡಬೇಕು ಅಂದರೆ ಇಂಡಿವಿಜುವಲ್ ಆಗಿ ವಿಡ್ರಾ ಮಾಡ್ತೀರಾ ಅಥವಾ ಪ್ರತಿನಿಧಿಗಳು? ನೋಡಿ ಇರಲಿ, ಇದು ಒಂದು ಲೆಕ್ಕ ಆಯಿತು, ಇದೊಂದು ಪಾರ್ಟ್. ಈಗ ಇಲ್ಲಿ ಓವರ್ ಆಲ್ ಚೀಟಿಂಗ್ ಹೆಂಗಾಗ್ತಿದೆ ಅಂತ ಈಗ ನಿಮ್ಗೆ ಗೊತ್ತಾಯ್ತು ಸರ್. ಸೊ ಬ್ಯಾಂಕಿಂದ ಲೋನ್ ಕೊಡಿಸ್ತಾರೆ, ಬ್ಯಾಂಕಿಂದ ಲೋನ್ ಬರುತ್ತೆ, ಆದರೆ ಏನು ಬ್ಯಾಂಕ್ ಇಂಟ್ರೆಸ್ಟ್ ಇದೆಯೋ ಅದು ಮಾತ್ರ ಅವ್ರು ತೊಗೊಂಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೊಡಬೇಕು. ಆಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ಗಿಂತ ಲೋನ್ ಕೊಡಿಸಿದ್ಕಿಂತ ಅಮೌಂಟ್ ಜಾಸ್ತಿಗಿಂತಲೂ ಅವ್ರು ಅದರಲ್ಲಿ ತಗೋತಾ ಇದ್ದಾರೆ. ಒಂದು ಕಮಿಷನ್, ಒಂದು ಈ ಲೋನು ಕೂಡ ಜಾಸ್ತಿ ಕ್ರೆಡಿಟ್ ಆಗಿದೆ. ಈಗ 10 ಲಕ್ಷ ತೊಗೊಂಡಿರ್ತಾರೆ, ಈಗ ಮತ್ತೆ 5 ಲಕ್ಷ ರೈಸ್ ಮಾಡಿರ್ತಾರೆ OD ಅಕೌಂಟ್ಗಳಲ್ಲಿ. ಸರ್ ನಿಮಗೆ ಬಿಸ್ನೆಸ್ ಅಕೌಂಟ್ಗಳಲ್ಲಿ 10 ಲಕ್ಷ ತೊಗೊಂಡ್ರು ಎಕ್ಸ್ಟ್ರಾ 5 ಲಕ್ಷ ಕೇಳಿದ್ರೆ ಬ್ಯಾಂಕಿಂಗ್ ಕೊಡುತ್ತೆ, ಬಟ್ ಸಂಘದ ಹೆಸರಲ್ಲೇ ಬರುತ್ತೆ. ಯಾಕಂದ್ರೆ ಈಗ ನೋಡಿದೆ ಸಂಘದ ಹೆಸರಲ್ಲೇ ಬರ್ತಿದೆ, ಪ್ರತಿನಿಧಿಗಳಿಗೆ ಅದು ಅವೇರ್ನೆಸ್ ಇರಲ್ಲ, ಆಪರೇಟರ್ಗೆ ಮಾತ್ರ. ಅವನೇ ತಗೊಳ್ತಾರೆ, ಅವರೇ ರೈಸ್ ಮಾಡ್ತಾರೆ, ಬಟ್ ಇವ್ರಿಗೇನು ತಿಂಗಳ ಆ ಬಡ್ಡಿದು ಕೂಡ ಇವ್ರಿಗೇನೆ. ಅದಕ್ಕೆ ಲೆಕ್ಕ ಪುಕ್ಕ ಏನ್ ಕೇಳಿದ್ರೆ ಈ ಬುಕ್ಕು ಇಷ್ಟೇ. ಇವ್ರು ಇದನ್ನ ಕೇಳಿದ್ರು ಆಪರೇಟರ್ ಬರಬೇಕು ಅಂತ, ಓಲ್ ಅಂಡ್ ಸೋಲ್ ಅಕೌಂಟ್ ಎಲ್ಲ ಮೂಗ್ದಾರ ಎಲ್ಲ ಇವ್ರ ಕೈಲೇ, ಹೆಸರಿಗೆ ಮಾತ್ರ ಇವರು ಏನು ಬೇಕೋ ಟ್ರಾನ್ಸಾಕ್ಷನ್ ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು, ಬಟ್ ಸಂಘದ ಹೆಸರು ಮಾತ್ರ ಇರ್ತದೆ. ಇದೇ ಲೂಟಿ ಅಂತ ಇದನ್ನೇ ನಾವು ಈಗ ನಾನು ಹೇಳೋದು, ಇವರೆಲ್ಲ ಸರ್ ಈಗ ಆಯ್ತು, ಇವ್ರ ಪಾಪ ಎಲ್ಲ ನೊಂದಿರೋರೆ ಒಂದಷ್ಟು ಜನ ಇದಕ್ಕೆ ಬಂದಿದ್ದಾರೆ, ಏನೋ ಮುಂದಕ್ಕೆ ಕಾನೂನು ರೀತಿ ಅರಿವು ಪಡ್ಕೊಳ್ಳೋದಕ್ಕೆ ಒಂದು ಲೀಗಲ್ ರೆಮಿಡಿ. ಇವರೆಲ್ಲ ಸೇರಿ ನೀಟಾಗಿ ನಿಲ್ತೀರ ಅಂತಂದರೆ ನಾವು ಕೇಸ್ ಫೈಲ್ ಮಾಡ್ತೀನಿ, ಅದೇನು ಪ್ರಶ್ನೆ ಇಲ್ಲ. ಎರಡನೇದು ಕೇಸ್ ಫೈಲ್ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಕೇಸ್ ಫೈಲ್ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಈಗ ನೀವು ಬಂದಿದ್ದೀರಿ, ನಿಮ್ಗೆ ಒಳ್ಳೇದಾಗ್ತಿದ್ದಾಗ ಇನ್ನೂ ಹಲವಾರು ಜನ ಬರ್ತಾರೆ. ಆಮೇಲೆ ಇದರಲ್ಲಿ ಹೆದರಿಕೆ ಪಡುವಂಥ ವಿಚಾರ ಏನಿಲ್ಲ. ನಿಮ್ಮ ದುಡ್ಡು ಕಟ್ತಾ ಇದ್ದೀರಾ, ಬೇರೆ ತಲೆ ಹೊಡೆದೇನು ಕಟ್ತಾ ಇಲ್ವಲ್ಲ ಅಲ್ವಾ? ಇದರಲ್ಲಿ ಹೆದರಿಕೆ ಪಡೋ ವಿಚಾರ ಏನಿಲ್ಲ. ಇದ್ರಲ್ಲಿ ನಾವು ಯಾಕೆ ಇನ್ನೂ ನಿಮಗೆ ಅಂದರೆ ನೀವು ಹೇಳ್ದಂಗೆ ಸರ್, ಇವ್ರು ಹೇಳ್ದಂಗೆ ಪಾಪ ಒಂದು ಬೇರೆ ಕಾನ್ಸೆಪ್ಟಲ್ಲಿ ನೋಡಿದ್ರು, ಇವನು ವರ್ಕ್ ಪ್ರೆಷರ್ಗೆ ಬೀಳಬಾರ್ದು, ದಿನನಿತ್ಯ ವರ್ಕ್ಗೆ ಇವ್ರು ಪ್ರೆಷರ್ ಬಿಡಬಾರ್ದು ಅಂತ ನಾವು ಬೇರೆ ರೀತಿಗೆ ಏನೂ ಇದು ಮಾಡಲ್ಲ. ಬಟ್ ಒನ್ಸ್ ಕೇಸ್ ಫೈಲ್ ಆದಮೇಲೆ ರೆಕಾರ್ಡಿಗೆ ಬರಲೇಬೇಕು. ಕೇಸ್ ಫೈಲ್ ಆದಮೇಲೆ ರೆಕಾರ್ಡಿಗೆ ಬರಬೇಕು. ಅಂದರೆ ಏನು ಕೋರ್ಟ್ಗೆ ಬರೋ ಅವಶ್ಯಕತೆ ಇಲ್ಲ, ರೆಕಾರ್ಡಿಗೆ ಬರ್ತೀರಾ ಅಷ್ಟೇ, ಫೋರ್ ಫ್ರಂಟಲ್ಲಿ ಇರ್ತೀರ.
ಬಡವರು ಇವರೆಲ್ಲ ದುಡ್ಡು ತಗೊಂಡು ಅವನು ದೊಡ್ಡವರಾಗಿ ದೊಡ್ಡವ್ರ ಮುಖವಾಡ ಹಾಕೊಂಡು ಮತ್ತೆ ಬಡವರು ಪ್ರಶ್ನೆ ಮಾಡಿದ್ರ ಹತ್ರ ಹೆದರಿಸಿ ಇಟ್ಟಿದಲ್ಲ, ಈ ವಾತಾವರಣ ಸೃಷ್ಟಿ ಮಾಡಿದ್ದೆ ಆ ಕಳೆದು ಆ ವಾತಾವರಣ ಇವರೆಲ್ಲನೂ ಹೊರಗಡೆ. ಅಲ್ಲ ಸರ್ ಇದ್ದಾರೆ ಸರಿ, ಎಷ್ಟು ದಿವಸ ಹಿಂಗೆ ಇರ್ತಾರೆ ಬದುಕಕ್ಕೆ ಸಾಧ್ಯ? ಪ್ರತಿ ವಾರ 220 ರೂಪಾಯಿ ಕಟ್ತಾ ಇದ್ದೀವಿ. ನಾನು 2 ವರ್ಷದಿಂದ ಕಟ್ತಾ ಇದ್ದೀನಿ. ಇಂಥವರೆಗೂ ಎಷ್ಟು ಅಮೌಂಟ್ ಕಟ್ಟಿದ್ಯಾ, ಏನು ಮಾಡಿದ್ಯಾ ಅಂದ್ಬಿಟ್ಟು ಒಂದು ರಿಸಿಪ್ಟ್ ಅಂತ ಕೊಟ್ಟಿಲ್ಲ, ಕೊಡಲ್ಲ. ಯಾಕೆ ಗೊತ್ತಾ, LICಗೆ ನೀವು ಡೈರೆಕ್ಟ್ LIC ಆಫೀಸಿಗೆ ಕೊಟ್ಟರೆ LIC ಇಂದ ಕೊಡ್ತಾರೆ. ಸರ್ ಈಗ ನಮಗೆ ಲೋನ್ ಕೊಡಿಸಿದ್ರಲ್ಲ ಸರ್, ಇದರಲ್ಲಿ ಲೋನ್ ಕೊಡಿಸಿದಾಗ GST ಅಂತ ನಮ್ಮ ಇದಕ್ಕೆ ಹಾಕ್ತಾರೆ ಸರ್, ನಾವೇ ಕಟ್ಟಬೇಕಾಗುತ್ತೆ ಸರ್ ಅದು. ನೋಡಿ ಇದ್ರಲ್ಲಿ GST ಕೂಡ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಅಲ್ಲ GST ಹೆಂಗ್ ಬರೋದು ಗೊತ್ತಾ, ವ್ಯಾಲ್ಯೂ ಆಫ್ ಸೇಲ್ಸ್ ಅಂಡ್ ಗೂಡ್ಸ್. GST ಅಂದ್ರೆ ಏನು ಹೇಳಿ, ಏನಕ್ಕೆ GST ಬರೋದು ಗೊತ್ತಾ ನಿಮಗೆ? ಆಮದು ಮತ್ತೆ ರಫ್ತು, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST. ವಸ್ತು ಖರೀದಿ ಮಾಡಿದಾಗ, ವಸ್ತು ಕೊಟ್ಟಾಗ, ಪರ್ಚೇಸ್ ಮಾಡಿದಾಗ ಅದ್ರ ಮೇಲೆ ಟ್ಯಾಕ್ಸ್ ಹಾಕಂತದ್ದು. ಇಲ್ಲಿ ವಸ್ತು ಎಲ್ಲಿ ಬರುತ್ತೆ ಇದರಲ್ಲಿ? ಇಂಟ್ರೆಸ್ಟ್ ಬರ್ತದೆ ನಿಮಗೆ. GST ಎಲ್ಲಿ ಬರುತ್ತೆ? ನೀವೇನಾದ್ರು ಖರೀದಿ ಮಾಡ್ತಾ ಇದ್ದೀರಾ, ಫರ್ನಿಚರು, ಸೋಫ್ GST ನೀವು ತುಮಕೂರು ಬ್ಯಾಂಕ್ ಅಲ್ಲಿ ಕೇಳಿದಕ್ಕೆ ಅವ್ರು ಅದನ್ನ ಹೇಳಿದ್ದು. ನೀನ್ ಏನ್ ಓದಿದ್ಯಾ ಅಂತ ಸರ್, ನಾನು PUC ಆಗಿದೆ ಮೇಡಮ್ ಅಂದ್ರೆ ಗೊತ್ತಿದ್ಯಾ ನಿನ್ GST? ನನ್ಗೆ ಗೊತ್ತಿದೆ ಮೇಡಮ್, ಅದಕ್ಕೆ ಹೇಳಿದ್ದು. ಆಮದು ಮತ್ತೆ ರಫ್ತು, ತಗೊಳ್ಳೋದಿಲ್ಲ ಅಂದ್ರೆ ಕೊಡೋದು, ಆ ತರ ಇದ್ರೆ GST ಬೀಳುತ್ತೆ. ನಾವ್ ಇಲ್ಲಿ ತಗೋತಾ ಇರೋದೇ ಸಾಲ, ಇವ್ರಿಗೆ ಕಟ್ಟಕ್ಕೆ ಸಾಲಕ್ಕೆ ಇಂಟ್ರೆಸ್ಟ್ ಬಿದ್ದಿದೆಯಲ್ಲ ಅಂತ ಸುಮಾರು ದುಡ್ಡು ನಮ್ದು ಎಲ್ಲ GST ಅಂತ ಹೋಗಿದೆ. ಈ ಬಿಲ್ಲು ಐತೆ ನಿಮ್ಮ ಹತ್ರ, ನೀಟಾಗಿ ನೋಡ್ರಿ ಬುಕ್ ಅಲ್ಲಿ. ಅಲ್ಲ ಏನಂದ್ರೆ ನಾ ಏನಕ್ಕೆ ಹೇಳ್ತೀನಿ, ನೀವು ಪಾಪ ಯಾರಿಗೂ ಈಗ ನಾನು ಹೇಳೋದು ಇನ್ನೊಂದು ಕಾನ್ಸೆಪ್ಟಲ್ಲಿ ಟ್ಯೂನ್ ಮಾಡ್ಕೊಬೇಕು. ಈಗ ನೀವೇನೋ ಪ್ರತಿನಿಧಿಗಳೇ ಅಲ್ವಾ, ನೀವೆಲ್ಲ ಪ್ರತಿನಿಧಿಗಳೇ. ಈಗ ನಿಮ್ಮ ಸಂಘದಲ್ಲಿ ಒಂದಷ್ಟು ಜನ ಇರ್ತಾರೆ, ನೀವೇ ನಿಮ್ಮನ್ನ ಎಜುಕೇಟ್ ಮಾಡ್ಕೊಂಡು ನಿಮ್ಮ ಸಂಘನ ಬೆಳೆಸ್ಬೇಕು. ಈಗ ಎಲ್ಲರೂ ಎಲ್ಲ ರೀತಿಲಿ ಈಗ ಅಲ್ವಾ ಸರ್, ಇವ್ರ ಸಂಘಕ್ಕೆ ನೋಡಿ GST ಎಂತ ಮೇಜರ್ ಇದಲ್ವಾ ಸರ್? ಈ ಭ್ರಷ್ಟಾಚಾರಗಳನ್ನೇ ಅವ್ರು ಕೋರ್ಟ್ಗೆ ಹಾಕ್ಬೇಕು ಅಂತ ಹೇಳಿ. ಇದು ಸಣ್ಣದು ಅಮೌಂಟು, ನಮ್ಮ ಸಣ್ಣಕ್ಕೆ ಕಂಡ್ರು ಒಂದಷ್ಟು ಲಕ್ಷಾಂತರ ಜನ ಕಟ್ತಾರೆ. ಇಷ್ಟ ಆಯ್ತು. ಅವೆಲ್ಲ ಅನ್ಅಕೌಂಟೆಡ್. 52 ಲಕ್ಷ ಜನ ಇದನ್ನ ಕಟ್ತಾರೆ. 20 ರೂಪಾಯಿ 52 ಲಕ್ಷ ಜನ ಕಟ್ತಾರೆ. 16 GST ಅಂದ್ರೆ ಒಂದು ಸಂಘದಿಂದ 16 ರೂಪಾಯಿ ಆ ತರ. ಅದು PHC ಅಂತ ಅಂದ್ಬಿಟ್ರೆ ಇಲ್ಲಿದೆ ನೋಡಿ ಸರ್, ಅದೇ ನಮ್ಗೆ ಹೇಳಿದ್ನಲ್ಲ, ಇದು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಈ ತರ ಇಲ್ಲಿದೆ ನೋಡಿ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ BC ಟ್ರಸ್ಟ್ ಆಂತರಿಕ ಉಳಿತಾಯ ನಿರ್ವಹಣಾ ಶುಲ್ಕ ಪಾವತಿಸುವುದೆಂದು ನಿರ್ಣಯಿಸಲಾಗಿದೆ. ಇವರೇ ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದಕ್ಕೆ ಇಷ್ಟು ಬಿಲ್ ಕಟ್ಟಬೇಕು ಅಂತ. ಇವರೇ ಇದು ಕೇಳಿದ್ರೆ ಸಿಸ್ಟಮ್ ವರ್ಕ್ ಇರುತ್ತೆ, SPಗಳು ಇರ್ತಾರೆ, ಅವ್ರಿಗೆ ಫೀಸ್ ಕೊಡಬೇಕು, ಅದಕ್ಕೆ ಕೊಡಬೇಕು. ಇದು ಅವ್ರಿಗೆ ಒಬ್ಬ ಸರ್ಕಾರಿ ನೌಕರಿಗಿಂತಲೂ ತುಂಬಾನೇ ಸ್ಯಾಲ್ರಿ ಹೋಗುತ್ತೆ. ಅದು ಒಂದು ಸ್ವಲ್ಪ ಗಮನ ತನ್ಕೋಬೇಕು ನೋಡಿ. ಇದರಲ್ಲಿ ಲೂಪ್ ಹೋಲ್ಸ್ಗಳು ಮಾತಾಡ್ತಾ ಸುಮಾರು ಇದಾವೆ. ಒಂದಕ್ಕೆ ಫೋಕಸ್ ಮಾಡೋದು ಇನ್ನೊಂದು, ಒಂದಕ್ಕೆ ಫೋಕಸ್ ಎಲ್ಲಾನು ಲೂಪ್ ಹೋಲೆ. ಏನ್ ಸರ್, 100% ಅಲ್ಲಿ ಒಂದು 10% ನಿಮ್ಗೆ ದುಡ್ಡು ಬಂದಿರೋದು ಅಷ್ಟೇ ಸತ್ಯ. ನಾವು ಇನ್ನೊಂದು ಕೇಳಿದ್ವಿ ಸರ್, ನೀವು ಯಾಕೆ ಈ ತರ ಆಗ್ತಿದ್ದೀರಾ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ? ಇಲ್ಲ, ನಾವು ಬ್ಯಾಂಕಿಗೆ ಹಾಕಿದ್ದೀವಿ ನೋಡಿ, ಸ್ವಲ್ಪ SBI ಅಂತ ಬಂದಿದೆಯಲ್ವಾ, ಕರೆಕ್ಟ್ ನಾವು ಬ್ಯಾಂಕ್. ಇದು SBI ಇದೆಲ್ಲ ಏನಾಗುತ್ತೆ ಸರ್, ಇದು ಸ್ಕ್ಯಾನರ್ ಮಿಷಿನ್ ಬರುತ್ತಲ್ಲ, ಪೆಟ್ರೋಲ್ ಬಂಕ್ಗಳೆಲ್ಲ ಮಿಷಿನ್ಸ್ ಅಷ್ಟೇ. ಇನ್ಶೂರೆನ್ಸ್ ಸರಿ ಆಯ್ತು, ನೀವು ಇನ್ಶೂರೆನ್ಸ್ ಕಟ್ಟಿಸ್ಕೊತಿದ್ರೆ ನನಗೆ ಜೀವ ಭದ್ರತೆಗೆ ನಾನು ಈ ತರ ಕೊಡಿ ಅಂದ್ರೆ ಏನ್ ಕೊಡಕ್ಕಾಗಲ್ಲ. ಹಾಕಿದ್ವಿ ಮರುಪಾವತಿ ಚೀಟಿ ನೋಡ್ಕ, LIC ಈ ಚೀಟಿ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದು. ಹಿಂಗೆ ಹೇಳೋದು ಜನಗಳಿಗೆಲ್ಲ ನೋಡಿ SBI ನೋಡಿ ಅಂತ ಯಾಮರಿಸ್ತಾರೆ ಸರ್. ಇದು ಜಾಸ್ತಿ ಫ್ರಾಡ್ ಆಗ್ಬಿಟ್ಟೈತಿ ಅಂತೇಳಿ ನನ್ನ ಗಮನಕ್ಕೆ ಬಂದು, ನಾನು ಒಂದು 5-6 ತಿಂಗಳಿಂದ ನಾನು POನ ಸೂಪರ್ವೈಸರ್ನ ಕರೆಸಿ ನಾನು ಗಲಾಟೆ ಮಾಡಿ ನಮ್ಮ ಸಂಘದವ್ರಿಗೆ ಹೇಳಿ 10 ಜನ ಗ್ರೂಪಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ, ಕಟ್ತಾ ಇಲ್ಲ. ಆಮೇಲೆ ಇವಾಗ ಕಟ್ತಾ ಇಲ್ಲದೆ ಇರೋದಕ್ಕೆ ಏನಾದ್ರು ನಿಮಗೆ ಬೆದರಿಕೆ ಅಥವಾ ಇನ್ನೊಂದು ಮತ್ತೊಂದು ಮನೆ ಹತ್ರ ಬಂದಿದೆ ಸರ್, ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳೆಲ್ಲ ನಿಮಗೆ ಸರ್ ಕಳಿಸಿದ್ದೀನಿ ನಾನು. ನೋಡಿ ಮನೆ ಹತ್ರ ಬಂದು ಮೆಂಬರ್ನೆಲ್ಲ ಸೇರಿಸೋದು, ಗಲಾಟೆ ಮಾಡೋದು, ಕಿರ್ಚಾಡೋದು, ಅರ್ಚಾಡೋದು, ಈ ತರ ಎಲ್ಲ ಮಾಡಿದ್ದಾರೆ ನೋಡಿ. ಅವಾಗ ನೀವು ಏನ್ ಮಾಡ್ಬೇಕಂದ್ರೆ, ಈ ತರ ಕಿರ್ಚಾಟ ಅರ್ಚಾಟ ಎಲ್ಲ ಫೇಸ್ ಮಾಡ್ತಿದಿರಲ್ಲ, ನಿಮ್ಗೆ ಏನಕ್ಕೆ ಎದುರ್ತಾ ಇದ್ದೀರಾ ಗೊತ್ತಾ? ಕಾನೂನು ಅರಿವಿಲ್ಲ, ಕಾನೂನಲ್ಲಿ ನಿಮ್ಗೆ ತೊಡಕಿದೆ. ಕೂತ್ಕೊಳ್ಳಿ ಸರಿ, ಕಾನೂನಲ್ಲಿ ಅರಿವಿಲ್ಲ. ಯಾಕೆ ಕೇಳಿ, ವ್ಯವಸ್ಥೆನೇ ಅವ್ರದ್ದು ಆಗಿರ್ಬೋದು, ನಿಜ ವ್ಯವಸ್ಥೆ ಅವ್ರದ್ದು ಆಗಿರ್ಬೋದು, ಬಟ್ ಹಲವಾರು ಕೇಸಸ್ಗಳು ಏನಾಗುತ್ತೆ, ಇವೆಲ್ಲ ರೆವಲ್ಯೂಷನರಿ ವರ್ಕ್ಸ್ ಅಂದ್ರೆ ಸಣ್ಣ ಪುಟ್ಟ ಅಲ್ಲ, ಇವೆಲ್ಲ ಒಂದೊಂದು ವರ್ಕ್ಗಳು 100% ಕೊಡಲ್ಲ ಅವರು. ಅವಾಗ ಏನು ಮಾಡಬೇಕು, ನಮ್ಮ ಹತ್ರ ಬಂದಿದ್ದೀರಲ್ವಾ ಪ್ರೈವೇಟ್ ಕಂಪ್ನಿ, ಈಗ ಸ್ಟೇಷನ್ ಊರಿನ ಗಣ್ಯ ನಮ್ಗೆಲ್ಲ ಗೊತ್ತಲ್ಲ. ಎಗರು ಬೀಳ್ತಾರೆ. ಏನಾಗುತ್ತೆ ಅಂದರೆ, ನಾನು ಸಿಂಪಲ್ ಆಗಿ ಹೇಳೋಣ ನಿಮಗೆ, ಇದರಲ್ಲಿ ನೀವು ಕಂಪ್ಲೇಂಟ್ ಕೊಡೋಕ್ಕಾಗಿಲ್ಲ ನಿಜ. ಅವಾಗ ಏನು ಮಾಡಬೇಕು ಗೊತ್ತಾ, ಬೇಕಾದ್ರೆ ನೀವು ಕಂಪ್ಲೇಂಟ್ ರೇಸ್ ಮಾಡ್ತೀರಾ ಅಂತ ಬಿಗಿಯಾಗಿ ನಿಂತರೆ
ಸ್ಟ್ರಾಂಗ್ ಆಗಿ ನಿಂತರೆ ಕಂಪ್ಲೇಂಟ್ ರೇಸ್ ಮಾಡಿಸೋದಕ್ಕೆ ಕೋರ್ಟ್ ಇದೆ. ನಾನು ಕೋರ್ಟಲ್ಲಿ PCR ಪ್ರೈವೇಟ್ ಕಂಪ್ಲೇಂಟ್ ಮಾಡಿಸಿ ಕಾಗ್ನಿಸೆನ್ಸ್ ತೊಗೊಳ್ತೀನಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ. ಈಗ ಪೊಲೀಸವರು ತಗೊಳ್ಳಲ್ಲ, ಪೊಲೀಸವರೆಲ್ಲ ಫೈನ್ ಅಲ್ಲ, ಪೊಲೀಸವ್ರು ತಗೊಳ್ಳಿಲ್ಲ ಅಂತಂದರೆ ನ್ಯಾಯಾಂಗ ಇಲ್ವಾ? ಹಾಂ, ಮತ್ತು ಫಸ್ಟೇ ಪೊಲೀಸವರು ನೀವು ತೀರಾ ನೀವು ಇಂಟ್ರೆಸ್ಟ್ ಆಗಿ ಇದರಲ್ಲಿ ಫೋಕಸ್ ಮಾಡಿ ನಿಂತರೆ ನಾವು ನ್ಯಾಯಾಲಯಕ್ಕೂ ಇದು ಹಾಕಿ ಪಾರ್ಟೀಸ್ನ ನಿಲ್ಲಿಸಿ ರೆಪ್ರೆಸೆಂಟೇಟಿವ್ಸು ನಾವೇನು ಪ್ರತಿ ಸತಿ ನೀವು ಕೋರ್ಟ್ ಬರೋ ಅವಶ್ಯಕತೆಯೂ ಇಲ್ಲ. ಆಮೇಲೆ ಇದೊಂದು ಕಾನ್ಸೆಪ್ಟ್ನು ತೆಗೆದುಬಿಡ್ಬೇಕು ಸರ್. ಕೋರ್ಟು ಕೇಸ್ ಅಂದರೆ ನೀವು ಅಲ್ದಾಡ್ತಾ ಇರಬೇಕು, ಭಯ ಅವೆಲ್ಲ ಏನಿರೋದಿಲ್ಲ. ನ್ಯಾಯ ಕೇಳೋಕ್ಕಿಲ್ಲ, ಭಯ ಏನಕ್ಕೆ ಆಮೇಲೆ ಇನ್ನೊಂದು ಕೇಳೋಣ ಅಂತಿದೆ. ಈ ನಿಮ್ಮ ಊರಲ್ಲಿ ಈಗ ಎಷ್ಟು ಪಾಪ್ಯುಲೇಷನ್ ಇದೆ ಸರ್? ಈಗ ಒಂದು ಹಳ್ಳಿನಲ್ಲಿ ಮಿನಿಮಮ್ 2,000 ಇರುತ್ತೆ. 2,000 ಇದೆ. 1,000 2,000. ನೀವೆಲ್ಲ ಒಂದೊಂದೇ ಹಳ್ಳಿಲ್ಲ ಅಥವಾ ಬೇರೆ ಬೇರೆ ಗ್ರಾಮ? ಎಲ್ಲ ಹೊಸಕೆರೆ. ನಿಮ್ಮ ಹೊಸಕೆರೆಯಲ್ಲಿ ನಿಮಗೆ ಸಪೋರ್ಟಿವ್ ಆಗಂದ್ರೆ ನಿಮ್ಮ ಒಂದು ಇದಕ್ಕೆ ಸಪೋರ್ಟ್ ಮಾಡೋಂಥವ್ರು ಎಷ್ಟು ಜನ ಸಿಗ್ತಾರೆ? ಸಿಬಿಲ್ ಸ್ಕೋರ್ ಬರೋದೇ ಇಲ್ಲ ಇದರಲ್ಲಿ. ಒಕ್ಕೂಟ ಎಲ್ಲೂ ಮಾಡ್ತಿಲ್ಲ. ಒಕ್ಕೂಟ ಸಭೆ ಅಂತ ಮೀಟಿಂಗ್ ಮಾಡ್ತಿದ್ರು ಫಸ್ಟ್. ನಾವೆಲ್ಲ ಎಲ್ಲೂ ಹೋಗ್ಬಿಟ್ವಿ ಅಂತ ಮನೆ ಮನೆಗಳ ಹತ್ರ ಹೋಗಿ ಪರ್ಸನಲ್ ಆಗಿ ಮೀಟಿಂಗ್ ಈಗ ಮಾಡ್ತಾ ಇದಾರಾ? ಯಾರು ಇವರು ಸಂಘದವರ ಇದ್ರ ಮೇಲ್ವಿಚಾರಕರು ಅಂತ ಇರ್ತಾರೆ, SP ಮತ್ತೆ ಮೇಲ್ವಿಚಾರಕರು ಹೋಗ್ಬಿಟ್ಟು ಇದ್ ಮಾಡ್ತಾರೆ ಮೀಟಿಂಗ್. ನಿಮ್ದು ಒಬ್ರು ಇವಾಗ ನಮ್ಮ ಸಂಘದ 10 ಜನ ಇರ್ತೀವಿ, ನಾವು ಪ್ರತಿನಿಧಿಗಳು ಒಬ್ರು ಏನಾರ ನಿಲ್ಸ್ಬಿಟ್ರೆ ನಿಮ್ದು ಸಿಬಿಲ್ ಸ್ಕೋರ್ ಹೋಗುತ್ತೆ, ನಿಮ್ದು ಆಧಾರ್ ಕಾರ್ಡ್ ಲಾಕ್ ಮಾಡ್ತೀವಿ ಅಂತ ರೇಷನ್ ಕಾರ್ಡ್ ಲಾಕ್ ಮಾಡಿ. ಅದಕ್ಕೆ ಏನು ಅವರು ನಮ್ಮ ಸಪೋರ್ಟ್ಗೆ ಬರ್ತಾ ಇಲ್ಲ. ಹಂಗೆ ರೇಷನ್ ಕಾರ್ಡ್ ಲಾಕ್ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳಿ. ನಿಮ್ಗೆ ಇನ್ನೊಂದು ಅರಿವಿರಲಿ, ಇದನ್ನ ನೀಟಾಗಿ ಫೋಕಸ್ ಮಾಡಿ ಕೇಳಿ. ನಾನು ಹೇಳ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಎದುರದ ಅವಶ್ಯಕತೆ ಇಲ್ಲ. ರೇಷನ್ ಕಾರ್ಡ್ ಏನಕ್ಕೆ ಕೊಡ್ತಾರೆ? ಏನು ಕೊಡ್ತಾರೆ ರೇಷನ್ ಕಾರ್ಡು? ರೇಷನ್ಗೋಸ್ಕರ ತಾನೆ. ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ ಅಂತ ಭಯ ಮಾಡ್ತಾರೆ. ಯಾರು ಅವ್ರೇನು ಗೌರ್ಮೆಂಟ್? ಆಧಾರ್ ಕಾರ್ಡ್ ಬ್ಲಾಕ್ ಮಾಡೋದಕ್ಕೆ ಯಾರಿಗೂ ಅಥಾರಿಟಿನೇ ಇಲ್ಲ. ಗೌರ್ಮೆಂಟಿಂದ ಅದು ಸ್ಟೇಟ್ ಅಲ್ವೇ ಇರೋದಿಲ್ಲ ನಿಮಗೆ. ಮೇಯ್ನು ಅದಕ್ಕೆ ಪೋರ್ಟಲ್ಲೆಲ್ಲ ಬರೋದು ನಿಮಗೆ ಸೆಂಟ್ರಲ್ಲು ಪೋರ್ಟಲ್ಲಿದೆ. ಯಾರಿಗೂ ಆಧಾರ್ ಬ್ಲಾಕ್ ಮಾಡೋಕ್ಕಾಗಲ್ಲ. ಸಿಬಿಲ್ ಅಂದ್ರೆ ಏನು ಹೇಳಿ? ಒಂದು ನಿಮಿಷ ಇರಿ ಸರ್, ಅವ್ರನ್ನೇ ಕೇಳ್ತೀನಿ. ಸಿಬಿಲ್ ಅಂದ್ರೆ ಏನು ಹೇಳಿ? ಸಿಬಿಲ್ ಅಂದ್ರೆ ಏನು? ಎಲ್ಲ ಸುಳ್ಳು. ಸಿಬಿಲ್ ಯಾವಾಗ ಬರೋದು ಗೊತ್ತಾ? ನೀವು ಪರ್ಸ್ನಲ್ ಆಗಿ ಇಂಡಿವಿಜುವಲ್ ಆಗಿ ಅಪ್ರೋಚ್ ಮಾಡಿ ಬ್ಯಾಂಕಿಂದ ಪ್ಯಾನ್ ಕಾರ್ಡ್ ಕೊಟ್ಟು ನಿಮ್ಮ ಅಕೌಂಟಿಗೆ ನೀವು ತಗೊಳ್ತೀರಾ. ನಿಮ್ಮ ಅಕೌಂಟಿಗೆ ಇಂಡಿವಿಜುವಲ್ ಕ್ರೆಡಿಟ್ ಆಗ್ತಾರೆ. ಏನ ಅದೆಲ್ಲ ಇದು ಸಂಘದ ಹೆಸರಷ್ಟೇ. ಇದು ಸಂಘ ನಿಮ್ದು ಇಂಡಿವಿಜುವಲ್. ಸಂಘಕ್ಕೆ ಬಂದರೆ ನಿಮ್ಗೆ ಇನ್ನೊಂದು ಗೊತ್ತಾ, ಇದು ಸಂಘ ಅಂದರೆ ಮಲ್ಟಿಪಲ್ ಕೆಪಾಸಿಟಿ. ಇದು ನೀವೆಲ್ಲ ಬರೋದು ಇಂಡಿವಿಜುವಲ್ ಕೆಪಾಸಿಟಿ. ಲೋನ್ ಆಗಿರೋದು ಸಂಘಕ್ಕೆ ಅಂತಾನೆ ಒಂದು ಪ್ಯಾನ್ ಬರುತ್ತೆ ಗೊತ್ತಾ? ಕಂಪ್ನಿಗೆ ಅಂತಾನೆ ಒಂದು ಪ್ಯಾನ್ ಬರುತ್ತೆ. ಏನಂತ? ಹೇಳಿ. ನಂಬರ್ ಬರ್ಬೋದು ಸರ್, ನಾನು ಏನು ಕೇಳಿ ನಂಬರ್ ಬರುತ್ತೆ. ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ನಾವು ನಾನು ಎಲ್ಲ ಅದೇ ಕೇಸಸ್ನ ಹ್ಯಾಂಡಲ್ ಮಾಡೋದು. ಹೌಸಿಂಗ್ ಲೋನು, ಬಿಸ್ನೆಸ್ ಲೋನು. ಏನಕ್ಕಾಗಲ್ಲ ಅಂತಂದರೆ ಇಂಡಿವಿಜುವಲ್ ಆಗಿ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಗೆ ನಿಮ್ಮ ಒಂದು ಪ್ಯಾನ್ನ ಲಿಂಕ್ ಮಾಡಿ ನಿಮಗೆ ಲೋನ್ ಕೊಟ್ಟಾಗ ಸಿಬಿಲ್ ಎಫೆಕ್ಟ್ ಆಗುತ್ತೆ. ಇದು ಗ್ರೂಪ್ಗೆ ಏನಾದಾಗ 10 ಅಕೌಂಟ್ ತಗೊಳ್ಳಲ್ಲ, 10 ಜನಕ್ಕೆ ಸಪ್ರೇಟಾಗಿ ಬ್ಯಾಂಕ್ ಕ್ರೆಡಿಟ್ ಆದರೆ ಸಿಬಿಲ್ಗೆ ಎಫೆಕ್ಟ್ ಬೀಳುತ್ತೆ. ಇದು ಹಾಂ, ಪ್ರತಿನಿಧಿಗೆ ಅವ್ರದ್ದು 3 ಜನ ಹಂಗೆ 3 ಜನ ಪ್ಯಾನ್ನ ತೊಗೊಳಕ್ಕಾಗಲ್ಲ. ಆ ಸಂಘ RSL ಆಗಿರೋದು ಹೇಳಿ, ಮೊಹಮ್ಮದ್ SHG ಹೊಸಕೆರೆ ಸಂಘದ ಹೆಸರು. ಸಂಘಕ್ಕೊಂದು ಪ್ಯಾನ್ ಬೇಕು ಗೊತ್ತಾ ನಿಮಗೆ? ಸಂಘಕ್ಕೆ ನಿಮಗೆ ಲೋನ್ ಮಾಡ್ತೀನಿ ಅಂದರೆ ಸಂಘಕ್ಕೊಂದು ಪ್ಯಾನ್ ಮಾಡ್ತಾರೆ, ಕಂಪ್ನಿಗೊಂದು ಪ್ಯಾನ್ ಮಾಡ್ತಾರೆ, ಇಂಡಿವಿಜುವಲ್ಗೊಂದು ಪ್ಯಾನ್ ಇರ್ತದೆ, ಫರ್ಮ್ಗೊಂದು ಪ್ಯಾನ್ ಇರ್ತದೆ. ಇದೆಲ್ಲ ನಿಮ್ಗೆ ಎಜುಕೇಟ್ ಮಾಡ್ತಾ ಇರೋದು ತಿಳ್ಕೊಳ್ಳಿ. ಆ ಒಂದು ಕಾನ್ಸೆಪ್ಟಲ್ಲಿ ಬಿಡಿ ಅಂತ. ಸಂಘದ ಹೆಸರು ಪ್ಯಾನ್ ಬರುತ್ತೆ. ನೀವೇನೇ ಬ್ಯಾಂಕ್ ಕ್ರಪ್ಟ್ ಆದರೆ ದುಡ್ಡು ಕಟ್ತೆ ನೀವು ಬ್ಯಾಂಕ್ ಕ್ರಪ್ಟ್ ಆದರೆ ಸಂಘನ ಲಯಬಲ್ ಮಾಡ್ತಾರೆ, ಇಂಡಿವಿಜುವಲ್ಸ್ನಲ್ಲ. ಅಂದರೆ ಪ್ರತಿನಿಧಿ ಡೈರೆಕ್ಟರ್ಸೋ ಕಂಪ್ನಿ ಯಾರು ನಡೆಸ್ತಾ ಇರ್ತಾರೆ ನಿಮ್ಮ ಸಂಘನ, ಅವ್ರು ಹೆಲ್ದ್ ಆಗ್ತಾರೆ. ಬಿಟ್ಟರೆ ನಿಮ್ಮ ಇಂಡಿವಿಜುವಲ್ ಪ್ಯಾನ್ ಎಲ್ಲೂ ಹಾಳಾಗಲ್ಲ. ಇವೆಲ್ಲ ಏನು ಸರ್, ಇದು ಕಾನ್ಸೆಪ್ಟ್ ಹೆಂಗಿದೆ? ಬರೋದೇ ಇಲ್ಲ. ಇಷ್ಟು ಇದ್ದಿದ್ರೆ ನಿಮಗೆ ಬಿಡ್ತಿದ್ರಾ? ನ್ಯಾಷನಲೈಸ್ ಬ್ಯಾಂಕಲ್ಲಿ ತಗೊಂಡಿದ್ರೆ ಹಾಕ್ಬಿಡೋರು. ನೋಟಿಸ್ ಮೇಲೆ ನೋಟಿಸ್ ಬರೋದು. ಒಂದು ನೋಟಿಸ್ ಬಂದಿಲ್ಲ, ಡಿಮಾಂಡ್ ನೋಟಿಸ್ ಬಂದಿಲ್ಲ ಅಂತೀರಾ? ಹಾಂ, ಮತ್ತೆ ಏನು ಬಂದಿಲ್ಲ ಅಂದ್ರೆ ಏನು ಅರ್ಥ? ಎಷ್ಟು ತಿಂಗಳಾಯ್ತು ಕಟ್ಟೋದು ನಿಲ್ಲಿಸಿ? ವಾರ ಅಷ್ಟೇನಾ? ಅಲ್ಲ, 6 ತಿಂಗಳು ಬಿಟ್ಟರೆ ಯಾರಿಗೂ ಬರಲ್ಲ. ಬಂದಿಲ್ಲ, ಬರೋದು ಇಲ್ಲ. ಅಲ್ಲ, ನೀವು ನಿಲ್ಲಿಸಿ, ಯಾಕಂದ್ರೆ ನಿಮ್ಮ ದುಡ್ಡೇ ಅಲ್ವಾ ಅದು. ಆಮೇಲೆ ಬ್ಯಾಂಕ್ನವರಲ್ಲ, ಆಮೇಲೆ ಕಟ್ಟಲಿಲ್ಲ ಅಂದ್ರೆ ಅವ್ರು ಕೋರ್ಟ್ಗೆ ಬರಲ್ಲ, ನೀವು ಹೋಗೋರಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ,
ಇಲ್ಲಿ ಯಾವುದೇ ರೀತಿ ಪೊಲೀಸವ್ರು ಬಂದು ದೌರ್ಜನ್ಯ ಎಸಗಿ ನಿಮಗೆ ಹಂಗೆ ಮಾಡಿಬಿಡ್ತೀವಿ ಅಥವಾ ಕಟ್ತೆ ಹೋದರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಬರಲ್ಲ. ಇದು ಸಿವಿಲ್, ಪ್ಯೂರ್ಲಿ ಸಿವಿಲ್ ಇನ್ ನೇಚರ್. ಏನೇ ಆದ್ರೂ ಪೊಲೀಸವ್ರನ್ನ ನಿಮಗೆ ಹೆದರಿಸಿ ಬದರಿಸಿ ಮಾಡೋಂಗಿಲ್ಲ. ನೀವಿಲ್ಲಿ ಏನು ಹೆದರ್ಬೇಕು ಗೊತ್ತಾ, ನಿಮ್ಮ ಮಾಲೀಕರ ಕೆಳಗಡೆ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಮುಂದೆ ನಮ್ಮದು ವರ್ಕ್ಗೆ ತೊಂದರೆ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನೀವು ಸುಮ್ಮನಿರ್ಬೇಕೇ ಹೊರತು ನಿಮ್ಮನ್ನ ಅಲ್ಲ ಬೆಳಗ್ದಿನಗಳಲ್ಲೇ ಕೊಲೆ ಮಾಡೋದಾಗಲಿ ಅಲ್ಲೇ ಮಾಡೋದಾಗಲಿ ಈಗ ನಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಥರ ಇದೆ, ಆಗಿದ್ದಾಗೋಯ್ತು. ನಿಮ್ಮದೊಂದು ಡೈಲಿ ಒಂದು ಏನಿದೆ ನಿಮ್ಮ ವರ್ಕಿಗೆ ತೊಂದರೆ ಆಗಬಾರ್ದು ಅಂತ ಅನ್ನೋದನ್ನ ಬಿಟ್ಟರೆ ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನಾಗುತ್ತೆ ಅಂದರೆ ಇದಾಗುತ್ತೆ ಸ್ವಲ್ಪ ಅದು ಹೆಂಗೆ ಅಂದರೆ ಅಲ್ಲ ಪಾಪ ನೀವು ಕಟ್ಟಿ ಇಲ್ಲಿ ಕಟ್ಟಿದ್ದೀರಲ್ಲ, ಈ ಥರ ಆರೋಗ್ಯ ಕಾರ್ಡ್ ಮಾಡಿಸ್ಬೇಕು ಅಂತ ಪ್ರೆಸರ್ ಕೊಡಲ್ಲ ಅಂತ ಅವ್ರು ಹೆಂಗಾರ ಆಡ್ಕೊಳ್ಳಿ, ನಿಮ್ಮ ಪಾಡ ನೀವು ಇರಿ ಸರ್, ಹೆಂಗಾರ ಎಲ್ಲಿ ಅಲ್ಲ ಇದು ಆರೋಗ್ಯ ಕಾರ್ಡ್ ಅಂತನಾ ಅಂತ ಸಾಯ್ಬೇಕು. ಯಶಸ್ವಿನಿ ಕಾರ್ಡ್ ಇದೆ ನಮಗೆ ಅಂತಂದ್ರೆ ಕೇಳಲ್ಲ. ನೀವು ಇದು ದುಡ್ಡು ಕಟ್ಟಿಸ್ಕೊಂಡು ಕೊಡ್ತಾರೆ. ಹೋಗ್ಲಿ ಏನು ಕ್ಲೇಮ್ ಆಗುತ್ತಾ ನಿಮಗೆ? ಇರೋದು ಅಲ್ಲೋದ್ರೆ ಇಲ್ಲೋಗ್ರಿ ಅಂತಾರೆ, ಇಲ್ಲೋದ್ರೆ ಅಲ್ಲೋಗ್ರಿ. ಇದು ಏನೇ ಅದು ಪೇಪರ್ ಇದ್ದಂಗೆ ಐತಲ್ಲ ಅದು. ಏನು ಈ ಥರ ಕೊಡ್ತಾರೆ ಅದು ಉಳಿತಾಯ ದುಡ್ಡು ನಾವು ಕೇಳಿದ್ರೆ ಏನಂತಾರೆ, 10 ಜನ ಸಂಘದಲ್ಲಿ ಒಬ್ರು ಹೊರಟೋದ್ರು 10 ಜನದ್ದು ಉಳಿತಾಯ ತೆಗೆದು ಅವ್ರ ಅಮೌಂಟ್ ಕ್ಲಿಯರ್ ಮಾಡ್ತಾರೆ. ಇದು ಗ್ರೂಪ್ ಲೋನ್ ಅಂತ ಕೊಡ್ತಾರೆ. ಗೊತ್ತಾಯ್ತು ಸರ್. ಈಗ ಒಬ್ರು ಪಾಸ್ಔಟ್ ಟೈಮ್ ಅಂದ್ರೆ ಸತ್ತೋದ್ರೆ ಅವ್ರದ್ದು ಏನು ಪೆಂಡಿಂಗ್ ಇತ್ತೆ ಇದು ಸೇವಿಂಗ್ಸ್ ಎಲ್ಲ ತಗೊಂಡೋಗಿ ಅಲ್ಲಿಗೆ ಹಾಕೋತಾರ. ಸತ್ತೋಗ್ಬಿಟ್ರೆ ಅದು ಮನ್ನಾ, ಸತ್ತೋಗ್ಬಿಟ್ರೆ ಮನ್ನಾ ಅಂತ ಹೇಳ್ತಾರೆ, ಅದನ್ನು ಕೂಡ ತಗೋತಾರೆ. ಅದೇ ಅದನ್ನೇ ಪ್ರಗತಿ ರಕ್ಷಾ ಕವಚ ಸತ್ತೋದ್ಮೇಲೂ ಅದು ನಮ್ದೇ ದುಡ್ಡು ಮನ್ನಾ ಆಗೋದು, ಅದಕ್ಕೆ ದುಡ್ಡು ಕಟ್ಟಿಸ್ಕೊಂಡು ಅದಕ್ಕೆ ಕಟ್ತಿರೋದು. ಯಾರಾದ್ರೂ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಇವ್ರುಗಳ ದುಡ್ಡಲ್ಲಿ ತೆಗೆದು ಅಲ್ಲಿ ಕಟ್ಟಿಸ್ಕೊಂತಾರೆ. ನೀವೆಲ್ಲ ಈಗ ಸಂಘದಲ್ಲಿರೋರು ಈಗೆಲ್ಲ ಸಂಘದಲ್ಲಿ ಇದಿರ್ತಾನೆ, ಏನು ವರ್ಕ್ ಮಾಡ್ತೀರಾ ಸಂಘದಲ್ಲಿ? ಅಂದರೆ ನಿಮ್ಮ ಪರ್ಸ್ನಲ್ ನೀವೆಲ್ಲ ವರ್ಕ್ ಮಾಡ್ತಿದ್ದೀರಾ? ಎಲ್ಲರೂ ವರ್ಕಿಂಗಲ್ಲಿದ್ದೀರಾ? ಅಂದರೆ ಒಬ್ರು ಕೆಳಗಡೆ ಇದ್ದೀರಾ? ಹೌದಾ, ಸರಿ. ನೀವೆಲ್ಲ ಇಂಡಿವಿಜುವಲ್ ನಿಮ್ಮ ಪರ್ಸ್ನಲ್ ಬಿಸ್ನೆಸ್ ಮಾಡ್ತೀರಾ? ಏನಂದ್ರೆ ಈಗ ಒಬ್ರು ಸಾರಿ ಮಾತಾಡಿದ್ದಾರೆ ಫೋನ್ ಮಾಡಿ, ಅದು ಯೂಟ್ಯೂಬಲ್ಲೂ ಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಮಾಡಿದ್ರು, ಅವ್ರದ್ದೇನೋ ಆಸ್ತಿ ತಗಾದೇ ಇದ್ರೆ ಆಸ್ತಿ ಮನೇನ 1 ಲಕ್ಷ ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದಾರೆ ಧರ್ಮಸ್ಥಳ SKDRD ಫಸ್ಟ್ ಪಾರ್ಟಿ ಅಂತ ಹೇಳಿ. ಕೇಸ್ ಗನ ಕೋರ್ಟ್ ಗನ ಹೋದ್ರೆ ನಿಮಗೆ ಆಸ್ತಿ ಬದನ್ನ ತಡೆಯಿರಿ ಅಂತ ಎದುರಿಸಿ ಊರಲ್ಲಿರೋ ಪುಡಾರಿಗಳು ಏನಂದ್ರೆ ಈ ಸಂಘದವರು 20 ಲಕ್ಷದ ಮನೆನ 2 ಲಕ್ಷಕ್ಕೆ ಲೋನ್ ಕೊಡ್ತೀನಿ ಅಂದ್ಬಿಟ್ಟು 1 ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆಕೆ ವಾಯ್ಸ್ ರೈಸ್ ಮಾಡಿದ್ದಕ್ಕೆ ನೀನು ಎಲ್ಲರೂ ಕೋರ್ಟ್ಗೇನು ಕಾಸು ಏನಂತ ಹೋದ್ರೆ ನಿಮ್ಗೆ ಈ ಮನೆ ಸಿಗ್ದಾಗ ಮಾಡ್ತೀನಿ ಅಂತ ಅಲ್ಲಿರೋ ಪುಡಾರಿ ಎದುರಿಸಿರೋದು. ನಾನೆಲ್ಲ ನಿಮಗೆ ಅಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ನಾನು ಹೇಳೋದು ಈಗ ಲೋನ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಅಂದ್ರೆ ನೋಂದಣಿ ಮಾಡ್ತೀರಾ ಸಬ್ ರಿಜಿಸ್ಟರ್ಗೆ ಹೋಗಿ? ಇಲ್ಲ ತಾನೆ, ಸಿಂಪಲ್ ಅಗ್ರಿಮೆಂಟ್ ತಾನೆ. ಎದುರುಕೊಳ್ಳೇಬೇಡಿ, ಕಿತ್ಕೊಂಡಿದ್ದಾರೆ ಅಂತ ಚೆಕ್ ಇಸ್ಕೊಂಡು ಅಲ್ಲ. ಈಗ ಹೆಂಗೆ ಅಂದ್ರೆ ಇದನ್ನ ನಾನು ಪರ್ಸ್ನಲ್ ಆಗಿ ತಗೊಳ್ತಿಲ್ಲ, ಬಟ್ ಪಬ್ಲಿಕ್ಗೆ ಇಷ್ಟೊಂದು ಅಂದ್ರೆ ಧರ್ಮಸ್ಥಳದ ಜನ ಇಷ್ಟೊಂದು ಮುಗ್ದ್ರ ಅಂತ ಅಟ್ಟಹಾಸ ಇದೆಯಲ್ಲ, ಇವ್ರುಗಳು ದುಡ್ಡು ತಗೊಂಡು ಇವ್ರನ್ನೇ ತುಳಿಯೋ ಅಟ್ಟಹಾಸ ಇದೆಯಲ್ಲ, ಮತ್ತೆ ಅದು ಕಂಟ್ರೋಲ್ ಆಗಬೇಕು ಅಂತ. ಆಗ್ಲಿ ಸರ್, ತಕರಾರಿಲ್ಲ. ತಕರಾರಿಗೆ ಒಂದು 4-5 ಜನ ಸಾಕ್ಷಿ ಹೇಳ್ಬೇಕಾಗುತ್ತೆ, ಸಾಕ್ಷಿ ಕೋರ್ಟ್ ಏನಾಗುತ್ತೆ ಸಾಕ್ಷಿ ಹೇಳಂತ ಸರ್. ನಿಮ್ಗೆ ಇನ್ನೊಂದು ಗೊತ್ತಾ, ಸಾಕ್ಷಿ ಸೆಕೆಂಡ್ರಿ, ಡಾಕ್ಯುಮೆಂಟ್ರಿ ಎವಿಡೆನ್ಸು ಪ್ರೈಮರಿ ಎವಿಡೆನ್ಸು, ಸಾಕ್ಷಿ ಎಲ್ಲ ಬರೋದು ಸೆಕೆಂಡ್ರಿ ಎವಿಡೆನ್ಸು. ಕೋರ್ಟ್ ಹಂಗಾದ್ರೆ ಈಗ ನಿಮ್ದು ಆಸ್ತಿ ಬರ್ತೀನಿ, ನಾನೊಂದು 10 ಜನನ ರೆಡಿ ಮಾಡ್ತೀನಿ, 10 ಜನನ ಸಾಕ್ಷಿ ಹೇಳಿಸ್ಬಿಡ್ತೀನಿ, ಇವರು ಇಂಥ ಇಲ್ಲ ಇದು ಋತಿಕ್ ಸೇರ್ಬೇಕಾಗಿದ್ದು ಋತಿಕ್ ಅವ್ರಿಗೆ ಸೇರ್ಬೇಕಾಗಿರೋ ಆಸ್ತಿ ಅಂತ. ಹಂಗಾರೆ ಸಾಕ್ಷಿ ಮೇಲೆ ನ್ಯಾಯಾಲಯ ಆರ್ಡರ್ ಮಾಡ್ಬಿಡ್ತದಾ? ಡಾಕ್ಯುಮೆಂಟ್ಸ್ ನೋಡಲ್ವಾ? ಅವೆಲ್ಲ ಸುಳ್ಳು. ಹಂಗೆಲ್ಲ ಬಿಟ್ಬಿಡಿ, ಅದೆಲ್ಲ ಭ್ರಮೆ. ಅದು ಎದುರಿಸ್ತಾರೆ, ಎದುರ್ಕೊಳ್ಳೋಕೆ ಹೋಗಬೇಡಿ. ಅಗ್ರಿಮೆಂಟ್ ಹಾಕಿಸ್ಕೊಂಡಿರೋ ಒಪ್ಪಿಗೆ ಕರಾರು ಪತ್ರ, ಫಸ್ಟ್ ಪಾರ್ಟಿ SKDA ನೋಟ್. ಏನಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ, ನಾನಿರ್ತೀನಿ, ನಮ್ಮದೇ ಒಂದಿದೆ ಟೀಮ್ ಇದೆ, ಲೀಗಲ್ ಏನು ಸರ್ ಇವಕ್ಕೆಲ್ಲ ಪಾಪ ಹೆಂಗೆ ನೋಡಿ ಹೆಂಗೆ ಮುಗ್ದಿರಿದ್ದಾರೆ. ಒಂದು ನೋಟರೈಸ್ಡ್ ಅಗ್ರಿಮೆಂಟ್ ಇಟ್ಕೊಂಡು ಇವ್ರ ಮನೇನ ಜಪ್ತಿ ಮಾಡ್ತೀವಿ ಅಥವಾ ಮನೇನ ಮಾರ್ಟಿಗೇಜ್ ಮಾಡ್ಕೊಂಡು ಆಟ ಆಡ್ತೀವಿ ಅಂದ್ರೆ ನಂಬ ಮಾತು. ಯಾರು
ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹಂಗೆ ಹೇಳ್ತಾರೆ. ಹೌದಾ ಬೇಡ ಬಿಡಿ, ಅಲ್ಲ ಅದೆಲ್ಲ ಏನಾಗಿದೆ ಹೋಗಿ ಇಲ್ಲಿ ನಿಮ್ಗೆ ವಾಯ್ಸ್ ಮೆಸೇಜ್ ವಿಡಿಯೋ ಎಲ್ಲ ಇಟ್ಕೋತಾ ಹೋಗಿ. ಅಲ್ಲ ಇಟ್ಕೊಳ್ಳೋಗಿ ಇವ್ರು ಪೊಲೀಸರು ಇವ್ರಿಗೆ ದೂರ ಸಿಗರ್ಸ್ತಾ ಇಲ್ಲ. ಚಾನಲ್ಗೆಲ್ಲ ನೋಡಿ ಸರ್, ಸೌಭಾಗ್ಯದ ಪರವಾಗಿ ಅಷ್ಟೊಂದು ನೀವ್ ಹೇಳ್ತೀರಾ ಯೂಟ್ಯೂಬ್ ಚಾನಲ್ಗೆ ಬಿಟ್ಟವ್ರೆ ಅಂದ್ರು. ಅಲ್ಲಮ್ಮ ನೀನ್ ಏನಕ್ಕಮ್ಮ ಹೋಗಿದ್ದೆ ಅವ್ರ ಮನೆಗಳ ಹತ್ರ ಎಲ್ಲ ಗಲಾಟೆ ಮಾಡಕ್ಕೆ? RBI ಲೈಸೆನ್ಸ್ ಐತೆ, ಗೈಡ್ ಲೈನ್ಸ್ ಐತೆ ಅಂತ ಏನಕ್ಕೆ ಅವ್ರ ಸದಸ್ಯ ಮನೆಗಳ ತಕ್ಕೆಲ್ಲ ಹೋಗಿ ಏನಕ್ಕಮ್ಮ ನೀನ್ ಗಲಾಟೆ ಮಾಡಿದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದಂಗೆ ಅಂತ ಕೇಳೋದಲ್ವಾ? ಇಲ್ಲ ಹಂಗೆಲ್ಲ ಅದೆಲ್ಲ ನಂಗೆ ಡೀಟೇಲ್ಸ್ ಗೊತ್ತಿಲ್ಲಲ್ಲಮ್ಮ. ಎಲ್ಲ ವಿಡಿಯೋ ಕಳಿಸ್ತೀನಣ್ಣ. ಅವ್ರು ಯಾವಾಗ ಬಂದವ್ರೆ ಏನಂತ ಫೋನಲ್ಲಿ ಮಾತಾಡವ್ರೆ. ಇನ್ನೊಬ್ರು ಹ್ಯಾಂಡಿಕ್ಯಾಪ್ ಅವ್ರೆ ಫಸ್ಟ್ ಕಟ್ಟಪ್ಪ ದುಡ್ಡು ಅಂತ 3 ಜನ ಹೋಗಿ ನಿಂತಾರ ಅವ್ರ ಮನೆ ಹತ್ರ. ಅಯ್ಯಪ್ಪ ಕುಂಟ ಅದೇ ಹೇಳಿದ್ರಲ್ಲ ಟೈಲರು. ಅದೇ ಒಂಚೂರ ನಮ್ಮ ಮನುಷ್ಯತ್ವನೇ ಬೇಡವಾ? ಆಪರೇಷನ್ ಹೋಗ್ತಾ ಇದ್ರೆ ದುಡ್ಡು ಕಟ್ಬಿಟ್ಟು ಹೋಗು ಅಂತ ಕೇಳ್ತಾಳ ಅಮ್ಮ. ಸರಿನಾ ಇದನ್ನೆಲ್ಲ ಮಾತಾಡೋದು? ಅವೆಲ್ಲ ಸಣ್ಣ ಪುಟ್ಟವೆಲ್ಲ ದೊಡ್ಡದ್ ಮಾಡ್ಬೇಡ, ಅವೆಲ್ಲ ಸಾಲ್ವ್ ಮಾಡೋಣ ಸುಮ್ನೆ. ಈಗ ನಮ್ಮ ಹುಡುಗರು ಗಲಾಟೆ, ನಾನು ನಮ್ಮ ಹುಡುಗಿ ಬಿಡಿ ನಾನ್ ಮಾತಾಡ್ತೀನಿ ಅಂದೆ. ನಂಗ ನನ್ನೇ ಹಿಡ್ದವ್ರು. ಯಾರು? ನನ್ ಗೊತ್ತು ಬಿಡು. ಅಲ್ಲ ಮೇಡಮ್ ಅವರು ಗೊತ್ತಾಯ್ತು ಬಿಡಿ, ಸಾಕಿಷ್ಟ. ಇದು ರೈಟ್ ನ್ಯೂಸ್.